ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ನೆಕ್ಸ್ಟ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ನೆಕ್ಸ್ಟ್ ಜೊತೆಗೆ ನೀರ್ ಅಂದ್ರೆ ಏನು, NRR ನೀರ್ ಕಾನ್ಸೆಪ್ಟ್ ಏನು ಮತ್ತು ರೀರ್ ಏನು, ಈ ಎಲ್ಲದರ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ಮಹಾನಗರ ಪಾಲಿಕೆಗಳು ಎಷ್ಟಿವೆ, ಗ್ರಾಮ ಪಂಚಾಯತಿಗಳು ಎಷ್ಟಿವೆ, ತಾಲೂಕ್ ಪಂಚಾಯತಿಗಳು ಎಷ್ಟಿವೆ, ತಾಲೂಕುಗಳು ಎಷ್ಟಿವೆ ಮತ್ತು ಡಿಸ್ಟ್ರಿಕ್ಟ್ ಗಳು ಎಷ್ಟಿವೆ, ಇದನ್ನ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇದನ್ನ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಯಾವುದು ಫೈನಾನ್ಸ್ ಕಮಿಷನ್ ಯಾವ ಆರ್ಟಿಕಲ್ ಮೂಲಕ ರಚನೆ ಆಗತ್ತೆ, ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಯಾವ ಆರ್ಟಿಕಲ್ ಮೂಲಕ ರಚನೆ ಆಗತ್ತೆ, ಮತ್ತೆ ಮೀಸಲಾತಿ ಯಾವ ಆರ್ಟಿಕಲ್ ಮೂಲಕ ಕೊಡ್ತೀವಿ. ಹಾಗಾದ್ರೆ ಯಾರಾದ್ರೂ ಇಲ್ಲಿವರೆಗೆ ಒಬ್ಬರಾದ್ರೂ ಮಹಿಳಾ ಫೈನಾನ್ಸ್ ಕಮಿಷನ್ ಅಪಾಯಿಂಟ್ ಆಗಿದ್ದಾರಾ? ಅಪಾಯಿಂಟ್ ಆಗಿದ್ರೆ ಅವ್ರು ಯಾರು? ನಿಮಗೆ ಇದೇ ಕ್ವಶನ್ಸ್ ಅನ್ನ ಕೇಳ್ತಾನೆ. ಈ ಕೆಳಗಿನ ಯಾವ ವಿಧಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಹಿರಿಯರ ಘನತೆಯಿಂದ ಬದುಕುವ ಹಕ್ಕನ್ನು ನಾವು ನೋಡಬಹುದು. ಇಲ್ಲಿ ನೀವು ಏನು ಈ ಟಾಪಿಕ್ ಅನ್ನು ಯಾವ್ಯಾವ ದೃಷ್ಟಿಕೋನದಿಂದ ನೋಡ್ಬೇಕು ಗೊತ್ತಾ? ಒಂದು ಕರೆಂಟ್ ಅಫೇರ್ ದೃಷ್ಟಿಕೋನದಿಂದ ನೋಡ್ಬೇಕು, ಒಂದು ಜಿಯೋಗ್ರಾಫಿಕಲ್ ದೃಷ್ಟಿಕೋನದಿಂದ ನೋಡ್ಬೇಕು, ಒಂದು ದೇಶದ ದೃಷ್ಟಿಕೋನದಿಂದ ನೋಡ್ಬೇಕು, ಮತ್ತು ಒಂದು ತೈಲ ಬೆಲೆಗಳ ದೃಷ್ಟಿಕೋನದಿಂದ ನೋಡ್ಬೇಕು, ಮತ್ತು ನಿಮಗೆ ಜಿಯೋಗ್ರಾಫಿಕಲ್ ಲೊಕೇಶನ್ ದೃಷ್ಟಿಕೋನದಿಂದ ಈ ಟಾಪಿಕ್ ಅನ್ನು ನೋಡ್ಬೇಕಾಗತ್ತೆ. ನೀವು ನಾ ಎಟ್ ದ ಸೇಮ್ ಟೈಮ್ ಈ ಡಿಟೇಲ್ ಡಾಕ್ಯುಮೆಂಟ್ ನಾನು ಏನೆಲ್ಲ ಮಾತಾಡ್ಕೊಂಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಾವು ಏನಾಗಿದೆ ಅಂತ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಹಲೋ ಆಫೀಸರ್ಸ್, ವೆಲ್ಕಮ್ ಟು ನಮ್ಮ KPSC. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ದೈನಂದಿನ ಪ್ರಚಲಿತ ಘಟನೆಗಳ ಕುರಿತು ಆಪರೇಷನ್ ಯಶಸ್ಸು ಕಾರ್ಯಕ್ರಮವನ್ನ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ಫಸ್ಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ನೋಡಿ, ಮೇಯರ್ ಮೀಸಲಾತಿ ತಡೆಯಾಜ್ಞೆಗೆ ತೆರವು ಅಂತ ಫಸ್ಟ್ ಟಾಪಿಕ್ ಇದೆ. ಈ ಟಾಪಿಕ್ ನೋಡಿ, ನನಗೇನಿದೆ, ಮೇಯರ್ ಅನ್ನೋದು ಒಂದು ಪದ ಇದೆ ನನಗಿಲ್ಲಿ, ಒಂದು ಮೀಸಲಾತಿ ಅನ್ನೋದು ಎರಡನೇ ಪದ, ತಡೆಯಾಜ್ಞೆ ಅನ್ನೋದು 3 ಪದ ಇದೆ ಇಲ್ಲಿ. ಈ ಟಾಪಿಕ್ ನಾವ್ ಏನೇನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ, ಈ ಮೇಯರ್ ಅಂದ್ರೆ ಅಂತಂದ್ರೇನು, ಅರ್ಬನ್ ಲೋಕಲ್ ಬಾಡೀಸ್ ನಿಮ್ಗೆ ಗೊತ್ತಿದೆ ಹೌದಾ? ಅರ್ಬನ್ ಲೋಕಲ್ ಬಾಡೀಸ್ ಎದ್ರ ಮೂಲಕ ತಂದೀವಿ ನಾವು? ಯಾವ 73 ಮತ್ತು 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಎಟ್ ದ ಸೇಮ್ ಟೈಮ್ ಒಂದು ಅರ್ಬನ್ ಲೋಕಲ್ ಬಾಡಿಯನ್ನ ರಚನೆ ಮಾಡಬೇಕಾದ್ರೆ ಅರ್ಬನ್ ಲೋಕಲ್ ಬಾಡಿಗೆ ಯಾವ ಮಾನದಂಡಗಳು ಬೇಕು? ಮಾನದಂಡಗಳು. ಎಟ್ ದ ಸೇಮ್ ಟೈಮ್ ಏನಂದ್ರೆ, ಈ ಕರ್ನಾಟಕದಲ್ಲಿ ಎಷ್ಟು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅದಾವೆ? ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅದಾವೆ. ವೆರಿ ಇಂಪಾರ್ಟೆಂಟ್. ಇದನ್ನ ಯಾಕೆ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ಲಾಸ್ಟ್ 2024 ಕಲಬುರಗಿಯಲ್ಲಿ ಸಚಿವ ಸಂಪುಟದಲ್ಲಿ ನಾವೇನ್ ಮಾಡಿಕೊಂಡಿದ್ದು, ರಾಯಚೂರನ್ನ ನಾವು ಮೇಲ್ದರ್ಜೆಗೆ ಏರಿಸ್ಕೊಂಡಿದೀವಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗಿತ್ತು ಅಂದ್ರೆ, ಧಾರವಾಡ ಪೀಠ ಹೈಕೋರ್ಟ್ ಪೀಠ ಏನು ಹೇಳಿದೆ ಅಂತಂದ್ರೆ, ಮೇಯರ್ಗೆ ಮೀಸಲಾತಿ ತಡೆಯನ್ನು ತೆರವುಗೊಳಿಸಿ ಒಂದು ಆದೇಶವನ್ನು ಹೊರಡಿಸಿದೆ. ಇದರ ಹಿನ್ನೆಲೆಯಲ್ಲಿ ನಾವು ಏನ್ ಸ್ಟಡಿ ಮಾಡ್ಬೇಕು ಗೊತ್ತಾ? ಪೊಲಿಟಿಯನ್ನ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ಯಾವುದನ್ನ? 73rd ಮತ್ತು 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ ನಾವು ಡಿಟೇಲ್ ಆಗಿ ಮಾತಾಡುವ ಪ್ರಯತ್ನವನ್ನು ಮಾಡೋಣ ಇಲ್ಲಿ. ಇದಕ್ಕಿಂತ ಮುಂಚಿತವಾಗಿ ಏನಾಗತ್ತಂದ್ರೆ, ಈಗ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ರೆ, ಮುನ್ಸಿಪಲ್ ಕಾರ್ಪೊರೇಷನ್ ಮೊಟ್ಟ ಮೊದಲು ಎಲ್ಲಿಂದ ಬಂತು, ಅದರ ಹಿನ್ನೆಲೆ ಏನು? ಹೌದಾ? ನೋಡಿ, 1668ರಲ್ಲಿ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ರಚನೆ ಆಗತ್ತೆ. ವೆರಿ ಇಂಪಾರ್ಟೆಂಟ್. ಇದರ ನಂತರ ಏನಾಗತ್ತೆ ಅಂದ್ರೆ, 1726ರಲ್ಲಿ ಕಲ್ಕತ್ತಾ ಮತ್ತು ಬಾಂಬೆಯಲ್ಲಿ ಏನಾಗತ್ತಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ರಚನೆ ಆಗತ್ತೆ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 1668 ಅಲ್ಲಿ ಏನಿದೆಯಲ್ಲ, 1688 ಇದು 1688 ನೆನ್ಪಿಡಿ. 1688 ಎಕ್ಸಾಮ್ ಅಲ್ಲಿ ಒಂದ್ಸರಿ ಕೇಳ್ಕೊಂಡಿದ್ದಾನೆ. ಅದಾದ ನಂತರ ಏನಾಗತ್ತಂದ್ರೆ 1870ರಲ್ಲಿ ಮೇಯೋ ಏನಾದ್ರೆ ರೆಸೊಲ್ಯೂಷನ್ ಪಾಸ್ ಆಗತ್ತೆ. ಮೇಯೋ ರೆಸೊಲ್ಯೂಷನ್ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಏನ್ ಮಾಡ್ಕೊಂಡಿದ್ದಾನೆ, ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಇದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಇದರ ಮುಂದುವರೆದ ಭಾಗ ಏನಾಗತ್ತಂದ್ರೆ, 1882ರಲ್ಲಿ ಲಾರ್ಡ್ ರಿಪ್ಪನ್ ಏನ್ ಮಾಡತ್ತಂದ್ರೆ, ಲಾರ್ಡ್ ರಿಪ್ಪನ್ ಅವರು ಏನ್ ಮಾಡ್ತಾರೆ, ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಹೌದಾ? ಆ ನಿರ್ಣಯವನ್ನ ನಾವೇನ್ ಹೇಳ್ತೇವೆ, ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಈ 3 ಅಂಶಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದನ್ನ ಮುಂದುವರಿದ ಏನಾಗುತ್ತೆ ಅಂದ್ರೆ, 1919ರ ಕಾಯ್ದೆಯಲ್ಲಿ ನಾವೇನ್ ಮಾಡ್ತೇವೆ, ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಆಗಿ ಮಾಡ್ಕೋತೀವಿ. 1935ರ ಕಾಯ್ದೆಯಲ್ಲಿ ಇದನ್ನ ಪ್ರಾಂತೀಯ ವಿಷಯವಾಗಿ ನಾವೇನ್ ಮಾಡ್ತೇವೆ, ಪ್ರಾಂತೀಯ ವಿಷಯವಾಗಿ ನಾವು ಸ್ಥಳೀಯ ಸರ್ಕಾರವನ್ನ ಡಿಸ್ಕಸ್ ಮಾಡ್ತೀವಿ.
ನೆಕ್ಸ್ಟ್ ಏನಾಗತ್ತಂದ್ರೆ 1947ರಲ್ಲಿ ನಾವು ಸ್ವತಂತ್ರ ಬಂದು ಸಂವಿಧಾನ ಜಾರಿಗೆ ಬಂದಾಗ ಆರ್ಟಿಕಲ್ 40ಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪಂಚಾಯತ್ ರಾಜ್ ಕುರಿತು ಡಿಸ್ಕಸ್ ಮಾಡ್ತೀವಿ. ಆರ್ಟಿಕಲ್ 40ಯಲ್ಲಿ ಪಂಚಾಯತ್ ರಾಜ್ ಕುರಿತು ಡಿಸ್ಕಸ್ ಮಾಡ್ತೀವಿ. ಆದರೆ ಸಂವಿಧಾನದ 40ನೇ ವಿಧಿಯಲ್ಲಿ ನಾವು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವಿಲ್ಲ. ಇದು ನೆನಪಿಡುವ ಪ್ರಯತ್ನವನ್ನು ಮಾಡಿ. ಇದರ ಫಲವಾಗಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಕಮಿಟಿ ರಚನೆ ಆಗತ್ತೆ. ಬೇರೆ ಬೇರೆ ಕಮಿಟಿ ರಚನೆಯಾಗಿ 1992ರಲ್ಲಿ 1992ರಲ್ಲಿ 73ನೇ ಮತ್ತು 74ನೇ ತಿದ್ದುಪಡಿ ಜಾರಿಗೆ ಬರ್ತೀವಿ. ಇದರ ಫಲವಾಗಿ ಬಂದಂತಹ ಏನಾಗುತ್ತೆ ಅಂದ್ರೆ ಪಂಚಾಯತ್ ರಾಜ್ ಸಿಸ್ಟಮ್ ಜಾರಿಗೆ ಬರ್ತದೆ ಭಾರತದಲ್ಲಿ. ಅಂಡ್ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಕೂಡ 3 ಹಂತದಲ್ಲಿ ಜಾರಿಗೆ ಬರ್ತದೆ. ಇಷ್ಟು ಬೇಸಿಕ್ ಅಂಶ ಗೊತ್ತಿರ್ಲಿ ನಿಮಗೆ. ಇದನ್ನ ನಾವೇನ್ ಮಾಡುವ ಅಂತಂದ್ರೆ ನೆಕ್ಸ್ಟ್ ಇದೆ ನೋಡಿ, ಈ ಟಾಪಿಕ್ ಮೇಲೆ ನಾವೇನ್ ಮಾಡುವ ಅಂತಂದ್ರೆ ಈಗ ಈ 73 ಮತ್ತು 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಯಾಕಂತಂದ್ರೆ ಈ 73 ಮತ್ತು 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಓಕೆನಾ? ನೆಕ್ಸ್ಟ್ ನೋಡಿ, ಈ 73 ಮತ್ತು 74 ಕಾನ್ಸ್ಟಿಟ್ಯೂಷನ್ ನಲ್ಲಿ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮತ್ತು 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಇದೆ ನಮಗಂತಂದ್ರೆ ಏನಾಗತ್ತೆ, ಈಗ 11ನೇ ಅನುಸೂಚಿಯನ್ನ ಇದನ್ನ ಸೋರಿಸ್ತೀವಿ 73ನೇ ತಿದ್ದುಪಡಿ ಮೂಲಕ. ಈ 74ನೇ ತಿದ್ದುಪಡಿಯ ಮೂಲಕ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ 11A ಅನುಸೂಚಿಯನ್ನ ಸೇರಿಸ್ತೀವಿ. ವೆರಿ ಇಂಪಾರ್ಟೆಂಟ್. ಇದು 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ದಲ್ಲಿ 243 ಆರ್ಟಿಕಲ್ಸ್ 243 ವರೆಗೆ ಆರ್ಟಿಕಲ್ ಗ್ರಾಮ ಪಂಚಾಯತಿ ಮತ್ತು PRI ಸ್ಥಳೀಯ ಪಂಚಾಯತ್ ರಾಜ್ ಬಗ್ಗೆ ಕುರಿತು ಡಿಸ್ಕಸ್ ಮಾಡುತ್ತೆ. ಎಟ್ ದ ಸೇಮ್ ಟೈಮ್ ಏನಾಗ ಆರ್ಟಿಕಲ್ 243 P2 ಆರ್ಟಿಕಲ್ 243 ZG ಏನಾಗುತ್ತೆ ಸ್ಥಳೀಯ ಸರ್ಕಾರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಎಟ್ ದ ಸೇಮ್ ಟೈಮ್ ನೋಡಿ, ಈ ಆರ್ಟಿಕಲ್ ಅಲ್ಲಿ 29 ವಿಷಯಗಳನ್ನ ಏನಾಗುತ್ತೆ ಪಂಚಾಯತ್ ರಾಜ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡಕ್ಕೆ ಏನಾಗುತ್ತೆ ನಾವು 73 ಕಾನ್ಸ್ಟಿಟ್ಯೂಷನ್ ಮೂಲಕ ಅಳವಡಿಸ್ತೀವಿ. ಎಟ್ 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ನಾವು 18 ವಿಷಯಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಪಂಚಾಯತ್ಗೆ ಇದರ ಮುನ್ಸಿಪಲ್ ಕಾರ್ಪೊರೇಷನ್ ವ್ಯಾಪ್ತಿಗೆ ಕಳಿಸ್ತೀವಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಗೊತ್ತಿದೆ ನಿಮಗೆ 73 ಮೂಲಕ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಏನ್ ಮಾಡ್ತೀವಿ ನಾವು ರಚನೆ ಮಾಡ್ತೀವಿ. ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ 3 ಟೈರ್ ಏನ್ ಗೊತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ರಚನೆ ಮಾಡ್ತೀವಿ. ವೆರಿ ಇಷ್ಟು ನೆನಪಿಡುವ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ನೋಡಿ, 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಯಾವಾಗ ಅಂದ್ರೆ ಏಪ್ರಿಲ್ 24 1992ರಲ್ಲಿ ಏನಾಗುತ್ತೆ ಇಂಪ್ಲಿಮೆಂಟ್ ಆಗತ್ತೆ. ಆದ್ರೆ 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಜೂನ್ 1 1992ರಲ್ಲಿ ಏನಾಗುತ್ತೆ ಇಂಪ್ಲಿಮೆಂಟ್ ಆಗತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಏಪ್ರಿಲ್ 24ನ ನಾವು ರಾಷ್ಟ್ರೀಯ ಪಂಚಾಯತ್ ದಿವಸ ಆಗಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಪಂಚಾಯತ್ ದಿವಸ ಆಗಿ ಆಚರಣೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಏನ್ ನಿಮ್ಗೆ ಹೋಮ್ವರ್ಕ್ ಏನ್ ಗೊತ್ತಾ, 2025ರ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆಯ ಥೀಮ್ ಏನು ಅನ್ನೋದು ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ, ಇಲ್ಲಿಂದ ನಾನು ಏನ್ ಹೇಳಿದೀನಿ ಅಂದ್ರೆ ನನಗೊಂದು ನ್ಯೂಸ್ ಐಟಮ್ ಇತ್ತು. ಆ ನ್ಯೂಸ್ ಐಟಮ್ ಇಂದ ನನಗೆ 73 ಮತ್ತು 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ನಾನು ಡಿಟೇಲ್ ಆಗಿ ಸ್ಟಡಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಮ್ ಕರ್ನಾಟಕಕ್ಕೆ ಬಂದಾಗ ನಿಮ್ಗೆ ಏನಿದೆ ಅಂದ್ರೆ ಎಷ್ಟು ನಮ್ದು ಮಹಾನಗರ ಪಾಲಿಕೆಗಳಿವೆ, ಮಹಾನಗರ ಪಾಲಿಕೆಗಳು ಎಷ್ಟಿವೆ, ಗ್ರಾಮ ಪಂಚಾಯತಿಗಳು ಎಷ್ಟಿವೆ, ತಾಲೂಕ್ ಪಂಚಾಯತಿಗಳು ಎಷ್ಟಿವೆ, ತಾಲೂಕುಗಳು ಎಷ್ಟಿವೆ ಮತ್ತು ಡಿಸ್ಟ್ರಿಕ್ಟ್ ಗಳು ಎಷ್ಟಿವೆ. ಇದನ್ನ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇದನ್ನ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಓಕೆನಾ? ನೆಕ್ಸ್ಟ್ ನೋಡಿ, ಒಂದು ಪ್ರದೇಶವನ್ನ ಅಥವಾ ಒಂದು ಅರ್ಬನ್ ಲೋಕಲ್ ಮಹಾನಗರ ಪಾಲಿಕೆಯನ್ನು ರಚನೆ ಮಾಡಬೇಕಾದ್ರೆ ಏನೆಲ್ಲ ಮಾನದಂಡಗಳ ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಮಹಾನಗರ ಪಾಲಿಕೆಯನ್ನು ರಚನೆ ಮಾಡ್ತೀವಿ. ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಆದ್ರೆ ಇನ್ನೊಂದ್ಸರಿ ಒಂದು ಕ್ವಶನ್ಸ್ ಕೇಳಿದಾನೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ. ಸೆನ್ಸಸ್ ಟೌನ್ ಅಂದ್ರೆ ಏನು ಅಂತ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ. ಡೇಟಾವನ್ನ ಕೊಟ್ಕೊಂಡಿದ್ದ. ಫಾರ್ ಎಕ್ಸಾಂಪಲ್ ಏನಂದ್ರೆ ಆ ಪ್ರದೇಶದಲ್ಲಿ 75% ನಾನ್ ಅಗ್ರಿಕಲ್ಚರಲ್ ಮಾಡ್ತಿರ್ಬೇಕು, 5,000 ಜನಸಂಖ್ಯೆ ಜಾಸ್ತಿ ಇರಬೇಕು. ಈ ರೀತಿ ಏನೋ 2 to 3 ಮಾನದಂಡಗಳಿವೆ. ಆ ಮಾನದಂಡಗಳ ಆಧಾರದ ಮೇಲೆ ನಾವು ರಚನೆ ಮಾಡ್ತೀವಿ. ಇದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಸ್ನೇಹಿತರೆ, ಇತ್ತೀಚೆಗೆ ಏನಾಗಿದೆ, ನಾವು BBMP ಇತ್ತು, ಹೌದಾ? ಈ BBMP ಯನ್ನ ಏನ್ ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ತಾ ಇದೀವಿ. ಇಸ್ ಅ ಪಾರ್ಟ್ ಆಫ್ ಏನಾಗದ ಬ್ರಾಂಡ್ ಬೆಂಗಳೂರಿನ ಭಾಗವಾಗಿ BBMP ನಾವು ನೋಡಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ತಾ ಇದೀವಿ. ಇದನ್ನು ಕೂಡ ನೆನಪಿಡುವ ಪ್ರಯತ್ನವನ್ನು ಮಾಡ್ರಿ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಅಧ್ಯಕ್ಷರಾಗಿ ಯಾರು ಇರುತ್ತೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇದರದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ನೆನಪಿಡುವ ಪ್ರಯತ್ನವನ್ನು ಮಾಡಿ. ನಾನು ನಿಮ್ಗೆ ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದರ ಜೊತೆಗೆ ಇದು ಬೇಸಿಕ್ ಅನ್ನ ಮಾತಾಡಿದೀನಿ. ನಾನು ಏನ್ ಮಾತಾಡಬಹುದಾಗಿತ್ತು ಇಲ್ಲಿ, ಬಲವಂತರಾವ್ ಮೆಹ್ತಾ ಕಮಿಟಿ
ಎಲ್ ಎಂ ಸಿಂಘ್ವಿ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, ಪಂಚಾಯತ್ ರಾಜ್ ರಿಲೇಟೆಡ್ ಅದನ್ನು ಕೂಡ ಏನ್ ಮಾಡ್ಬೋದು, ಡಿಸ್ಕಸ್ ಮಾಡಬಹುದಾಗಿತ್ತು. ನಮ್ ಸ್ಟೇಟ್ ಅಲ್ಲಿ ಬಂದಾಗ ರಮೇಶ್ ಕುಮಾರ್ ಕಮಿಟಿ, ಇವೆಲ್ಲವನ್ನ ಕೂಡ ಡಿಸ್ಕಸ್ ಮಾಡಬಹುದು. ಬಟ್ ಏನ್ ಮಾಡ್ಬೇಕು ಗೊತ್ತಾ, ಏನಾಗುತ್ತೆ ಗೊತ್ತಾ, ಇಷ್ಟೆಲ್ಲ ನಾನು ಡಿಟೇಲ್ ಮಾಡ್ತಾ ಹೋದ್ರೆ ಒಂದೇ ಟಾಪಿಕ್ ½ hour ಆಗ್ಬಿಡ್ತದೆ. ಸೊ ಅಷ್ಟು ಇದನ್ನ ಮಾಡೋದು ಬೇಡ ಅಂತ ನಾನು ಸ್ವಲ್ಪ ಅದನ್ನ ಶಾರ್ಟ್ ಕಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎಟ್ ದ ಸೇಮ್ ಟೈಮ್ ನೀವ್ ಏನ್ ಮಾಡ್ಬೇಕಂತಂದ್ರೆ, ನಿಮ್ ಹೋಮ್ವರ್ಕ್ ಏನ್ ಗೊತ್ತಾ, ಇಲ್ಲಿ ಈಗ ಇತ್ತೀಚಿನ ಯಾವ ಕ್ವಶನ್ ಪೇಪರ್ಸ್ ನೋಡಿದಾಗ ಏನ್ ನಮ್ಗೆ ಮನವರಿಕೆ ಆಗಿದೆ ಅಂತಂದ್ರೆ, ಆರ್ಟಿಕಲ್ 243A ಟು ಆರ್ಟಿಕಲ್ 243O ಇದೆಯಲ್ಲ, ಅದನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಏನ್ ಕೇಳ್ಕೊಂಡಿದ್ದಾನೆ ಅಂತಂದ್ರೆ, ನೋಡಿ, ಆರ್ಟಿಕಲ್ 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಆರ್ಟಿಕಲ್ 243 ಟು 243O ವರೆಗೆ ಏನಿದಾವಲ್ಲ, ಎ ಏನ್ ಹೇಳುತ್ತೆ, ಬಿ ಏನ್ ಹೇಳುತ್ತೆ, ಸಿ ಏನ್ ಹೇಳುತ್ತೆ, ಡಿ ಏನ್ ಹೇಳುತ್ತೆ, ಇ ಏನ್ ಹೇಳುತ್ತೆ, ಇದನ್ನ ಮ್ಯಾಚ್ ದಿ ಫಾಲೋಯಿಂಗ್, ಈ ಕಡೆ ಆರ್ಟಿಕಲ್ಸ್ ಗಳು ಮತ್ತೆ ಈ ಕಡೆ ವಿಷಯಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ ಕೇಳ್ಕೊಂಡಿದ್ದಾನೆ. ಒನ್ ಟೈಪ್ ಕ್ವಶನ್. ಸೆಕೆಂಡ್ ಟೈಪ್ ಏನ್ ಕ್ವಶನ್ಸ್ ಕೇಳಿದಾನೆ ಅಂತಂದ್ರೆ, ಈ ಪಂಚಾಯತ್ ರಾಜ್ ಆಕ್ಟ್ ಇದೆಯಲ್ಲ, PRI ಆಕ್ಟ್ ಇದೆಯಲ್ಲ, 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಯಾವ ರಾಜ್ಯಗಳಲ್ಲಿ ಅಳವಡಿಸಿಕೊಂಡಿಲ್ಲ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ರೀಸೆಂಟ್ 23-24 ಅಲ್ಲಿ. ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ಕೊಂಡಿದ್ದಾನೆ ಅಂತಂದ್ರೆ, ಈ ಟ್ರೈಬಲ್ ಕೌನ್ಸಿಲ್ ನ ಮುಖ್ಯಸ್ಥರು ಮತ್ತು ಗವರ್ನರ್ ಪಾತ್ರವನ್ನು ಕುರಿತು ಏನ್ ಮಾಡ್ಕೊಂಡಿದ್ದಾನೆ, ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಈ ರೀತಿ ವೆರೈಟಿ ಆಫ್ ಕ್ವಶನ್ಸ್ ಅನ್ನ ನಿಮ್ಗೆ ಏನಾಗ್ತದೆ ಅಂದ್ರೆ ಕೇಳ್ಕೊಂಡಿದ್ದಾನೆ. ಇನ್ನೊಂದು 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂದಾಗ ವಾರ್ಡ್ ಸಮಿತಿನ ಯಾವ ಆರ್ಟಿಕಲ್, ಯಾವ ವಿಧಿಯ ಮೂಲಕ ರಚನೆ ಮಾಡ್ಕೊಂಡಿದ್ದ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ನೀವೇನ್ ಮಾಡಿ ಅಂತಂದ್ರೆ 243 ಟು 243O ಆರ್ಟಿಕಲ್ಸ್ ಗಳನ್ನ ಮಗ್ಗಪ್ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಎಟ್ ದ ಸೇಮ್ ಟೈಮ್ 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಯಾವುದು ಫೈನಾನ್ಸ್ ಕಮಿಷನ್ ಯಾವ ಆರ್ಟಿಕಲ್ ಮೂಲಕ ರಚನೆ ಆಗತ್ತೆ, ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಯಾವ ಆರ್ಟಿಕಲ್ ಮೂಲಕ ರಚನೆ ಆಗತ್ತೆ, ಮತ್ತೆ ಮೀಸಲಾತಿ ಯಾವ ಆರ್ಟಿಕಲ್ ಮೂಲಕ ಕೊಡ್ತೀವಿ, ಈ ಮೂರಾದ್ರೂ ಅಟ್ಲೀಸ್ಟ್ ನೆನಪಿಡ್ಬೇಕಾಗತ್ತೆ. ಯಾಕಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದುಕೊಂಡು ನೋಡಿದಾಗ ಈ 3 ಆರ್ಟಿಕಲ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಿದೆ 243I ಮೇಲೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಪಂಚಾಯತ್ ರಾಜ್ಗೆ ನಾವು ಸ್ಥಳೀಯ ಸರ್ಕಾರ ನಾವು ಏನ್ ಮಾಡ್ತೀವಿ, 2I ಮೇಲೆ ರಾಜ್ಯ ಹಣಕಾಸು ಆಯೋಗವನ್ನು ಮಾಡ್ತೀವಿ. ಎಟ್ ದ ಸೇಮ್ ಟೈಮ್ 243Y ಅದರ ಮೂಲಕ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ಸ್ ರಿಲೇಟೆಡ್ ಮಾತಾಡ್ತೀವಿ. ಇವೆಲ್ಲದರ ಬಗ್ಗೆ ಏನಾಗುತ್ತೆ, ಅಟ್ ಲೀಸ್ಟ್ ನೀವು 73-74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಮೀಸಲಾತಿ ಯಾವ ವಿಧಿ ಮೂಲಕ ಕೊಡ್ತೀವಿ, ಯಾವ ವಿಧಿಯ ಮೂಲಕ ನಾವು ರಾಜ್ಯ ಚುನಾವಣಾ ಆಯೋಗವನ್ನ ರಚನೆ ಮಾಡ್ತೀವಿ ಮತ್ತು ರಾಜ್ಯ ಹಣಕಾಸು ಆಯೋಗವನ್ನ ರಚನೆ ಮಾಡ್ತೀವಿ ಅನ್ನೋ ಅಂಶಗಳನ್ನ ನೀವೇನ್ ಮಾಡ್ಬೇಕಾದ್ರೆ ನೆನ್ಪಿಡ್ಬೇಕಾಗತ್ತೆ. ಅಷ್ಟು ನೆನಪಿಟ್ಟಿದ್ದೆ ಆದಲ್ಲಿ ಎಟ್ ಲೀಸ್ಟ್ ಬೇಸಿಕ್ ಕ್ವಶನ್ಸ್ ಏನ್ ಬರ್ತವೆ, ಆ ಬೇಸಿಕ್ ಕ್ವಶನ್ಸ್ ಅನ್ನ ನೀವು ಆನ್ಸರ್ ಮಾಡಬಹುದು. ಎಟ್ ದ ಸೇಮ್ ಟೈಮ್ ಕರೆಂಟ್ ಅಫೇರ್ಸ್ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಆ ಕರೆಂಟ್ ಅಫೇರ್ಸ್ ಕೂಡ ನೋಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ಹೇಳಿ ಈ ಟಾಪಿಕ್ ನೆಕ್ಸ್ಟ್ ಟಾಪಿಕ್ ಹೋಗೋಣ. 16ನೇ ಹಣಕಾಸು ಆಯೋಗದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿ ಅಂತ ಒಂದು ನ್ಯೂಸ್ ಐಟಮ್ ಬಂದಿದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಡಿ. 16ನೇ ಈಗ ಈ ಹಣಕಾಸು ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಂದು 10 ಇಯರ್ ಕ್ವಶನ್ ಪೇಪರ್ ನೋಡಿದಾಗ, 10 ಇಯರ್ ಪೇಪರ್ಸ್ ಅನ್ನು ನೋಡಿದಾಗ 5 ರಿಂದ 6 ಸಾರಿ ಏನಾಗಿದ್ರೆ ಫೈನಾನ್ಸ್ ಕಮಿಷನ್ಸ್ ಬಗ್ಗೆ ಕ್ವಶನ್ಸ್ ಮೇಲೆ ಬಂದಿದೆ. ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತಂದ್ರೆ, ಫಸ್ಟ್ ಬೇಸಿಕ್ಸ್ ಆಗಿ ಫೈನಾನ್ಸ್ ಕಮಿಷನ್ ಎಂದರೇನು ಅದರ ಬಗ್ಗೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ಓಕೆ, ನೆಕ್ಸ್ಟ್ ಆ ಫೈನಾನ್ಸ್ ಕಮಿಷನ್ ಆದ್ಮೇಲೆ ಏನಾಗತ್ತಂದ್ರೆ, ಫೈನಾನ್ಸ್ ಕಮಿಷನ್ ಮತ್ತು ರಾಜ್ಯಗಳ ನಡುವೆ ಫೈನಾನ್ಸ್ ಕಮಿಷನ್ ಮತ್ತು ರಾಜ್ಯಗಳ ನಡುವೆ ಏನ್ ತೊಂದರೆ ಆಗ್ತಾ ಇದೆ ಒಂದೇದು. ನೆಕ್ಸ್ಟ್ ಫೈನಾನ್ಸ್ ಸೆಂಟ್ರಲ್ ಗೌರ್ಮೆಂಟ್ ವರ್ಸಸ್ ಸ್ಟೇಟ್ ಗಳ ಏನ್ ಇಶ್ಯೂ ಆಗ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ವರ್ಸಸ್ ಕರ್ನಾಟಕದ ಏನ್ ಇಶ್ಯೂ ಆಗ್ತಾ ಇದೆ, ಇದನ್ನ ಸ್ಪಷ್ಟವಾದ ಚಿತ್ರಣ ನಿಮಗೆ ಬೇಕಾಗತ್ತೆ. ಯಾಕೆ ಬೇಕಾಗತ್ತೆ ಅಂತ ಹೇಳಿದಾಗ, ನಾಳೆ ನೀವು ಸಂದರ್ಶನಕ್ಕೆ ಬಂದ್ರೆ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಇರ್ತದೆ ಇದ್ರ ಮೇಲೆ. ಸ್ಟೇಟ್ ಫೈನಾನ್ಸ್ ಕಮಿಷನ್ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಹಣಕಾಸು ಆಯೋಗದಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯವಾಗುತ್ತದೆ ಎಂಬ ಕೂಗು ಕೇಳಿ ಬರ್ತಾ ಇದೆ, ಅದನ್ನ ನೀವು ಸಮರ್ಥಿಸಿದ್ರ ಅಂತ ಕ್ವಶನ್ಸ್ ಕೇಳಬಹುದು ನಿಮಗೆ. ಅವಾಗ ನಿಮ್ಗೆ ಕ್ಲಾರಿಟಿ ಆಫ್ ಥಾಟ್ಸ್ ಇದ್ರೆ ಮಾತ್ರ ನೀವೇನ್ ಮಾಡಬಹುದು ಅಂದ್ರೆ ಇದಕ್ಕೆ ನೀವು ಉತ್ತರ ಕೊಡೋಕ್ ಸಾಧ್ಯ ಆಗ್ತದೆ. ನೀವು ಕ್ಲಾರಿಟಿ ಆಫ್ ಥಾಟ್ಸ್ ಇಲ್ಲ, ಗೌರ್ಮೆಂಟ್ ನಮ್ ಸ್ಟೇಟ್ ಗೌರ್ಮೆಂಟ್ ಏನು ಒಂದು ಪಾಯಿಂಟ್ಸ್ ಇದಾವೆ ಅದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಅಲ್ಲಿ ತಡವಡಿಸಿದ್ರೆ ಏನಾಗತ್ತಂದ್ರೆ ಇಂದು ಸಂದರ್ಶನ ಹಾಲಲ್ಲಿ ನಿಮ್ಗೆ ನೀರು ಬಿಡ್ತಾ ಹೋಗ್ತದೆ. ಸೊ ನೀವು ಕ್ಲಾರಿಟಿ ಆಫ್ ಥಾಟ್ಸ್ ನೀವು ಏನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಫಸ್ಟ್ ನೋಡಿ, ಹಣಕಾಸು ಆಯೋಗವನ್ನ, ಕೇಂದ್ರ ಹಣಕಾಸು ಆಯೋಗವನ್ನ ಸಂವಿಧಾನದ 280ನೇ ವಿಧಿಯಲ್ಲಿ ಯಾರು ಇದನ್ನ ನೇಮಕ ರಚಿಸ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ಇದನ್ನ ರಚನೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಈ ಹಣಕಾಸು ಆಯೋಗ ರಚನೆ ಮಾಡ್ತಾರೆ. ಈ ಹಣಕಾಸು ಆಯೋಗಕ್ಕೆ
ಏನಿರುತ್ತೆ ಅಂದ್ರೆ 4 ಜನ ಸದಸ್ಯರು ಇರ್ತಾರೆ. 1+4 ಅಂತ ಹೇಳ್ತೀವಿ ಇದನ್ನ. 1+4 ಸದಸ್ಯರನ್ನ ಏನು ಅಪಾಯಿಂಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಇಲ್ಲಿವರೆಗೆ ಎಷ್ಟು ಮಾಡಿದೀವಿ ಅಂತಂದ್ರೆ ಇಲ್ಲಿವರೆಗೆ 16 ಹಣಕಾಸು ಆಯೋಗವನ್ನ ನಾವೇನ್ ಮಾಡ್ಕೊಂಡ್ವಿ, ಅಪಾಯಿಂಟ್ ಮಾಡ್ಕೊಂಡಿವಿ. ಫಸ್ಟ್ ಏನಾಗತ್ತಂದ್ರೆ KC ನಿಯೋಗಿಯವರ ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ಕೊಂಡಿವಿ ಅಂದ್ರೆ KC ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ನಾವ್ ಏನ್ ಮಾಡ್ಕೊಂಡಿವಿ, ಮೊಟ್ಟ ಮೊದಲ ಹಣಕಾಸು ಆಯೋಗವನ್ನು ರಚನೆ ಮಾಡ್ಕೊಂಡಿದೀವಿ. ಈಗ ಕೆಲಸ ನಿಮ್ಗೆ ಏನ್ ಗೊತ್ತಾ ಇಲ್ಲಿ ಫಸ್ಟ್ ನೋಡಿ, ಯಾವಾಗ ಫಸ್ಟ್ ಹಣಕಾಸು ಆಯೋಗ ರಚನೆ ಯಾವಾಗ ಆಯ್ತು ಅಂದ್ರೆ 1951ರಲ್ಲಿ ಫಸ್ಟ್ ಹಣಕಾಸು ಆಯೋಗ ರಚನೆ ಆಯ್ತು. ಸೆಕೆಂಡ್ ಹಣಕಾಸು ಯಾವಾಗ ರಚನೆ ಆಯ್ತು ಅದನ್ನ ನೆನ್ಪಿಡೋ ಪ್ರಯತ್ನ 1, 2, 3 + 4 ಈ 4 ಹಣಕಾಸು ಆಯೋಗದ ಅವಧಿ ಮತ್ತು ಅದರ ಅಧ್ಯಕ್ಷರ ನೆನಪಿಡುವ ಪ್ರಯತ್ನವನ್ನು ಮಾಡಿ. ಹಾಗಾದ್ರೆ ಇತ್ತೀಚಿನ ರೀಸೆಂಟ್ ಕ್ವಶನ್ ಪೇಪರ್ ಏನ್ ಕ್ವಶನ್ಸ್ ಕೇಳಿದಾನಂದ್ರೆ 15, 14, 15, 16 ಮತ್ತು 13 ಈ 4 ಹಣಕಾಸು ಆಯೋಗಗಳ ಏನ್ ಮಾಡ್ಕೊಂಡಿದ್ದಾನೆ, ಅಧ್ಯಕ್ಷರನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಫಸ್ಟ್ ನೋಡಿ 13ನೇದು ಯಾರು ತಗೊಂಡು ನಾವು ವಿಜಯ್ ಕೇಳ್ಕರ್ ಅಂತ ಕರಿತೀವಿ. ವಿಜಯ್ ಎಲ್ ಕೇಳ್ಕರ್. 14ನೇದು ತೆಗೆದುಕೊಂಡಾಗ ಯಾರಿದೆ 14ನೇದು ಯಾರಂತಂದ್ರೆ ಯಾರು ವೈ ವಿ ರೆಡ್ಡಿ. ನೆಕ್ಸ್ಟ್ 15ನೇದು NK ಸಿಂಗ್ ಅಂತ ಕರಿತೀವಿ, NK ಸಿಂಗ್. 16ನೇದು ಯಾರಂದ್ರೆ ಅರವಿಂದ್ ಪನಗಾರಿಯಾ. ಈ 4 ನೆನಪಿಡುವ ಪ್ರಯತ್ನವನ್ನು ಮಾಡ್ರಿ. ಇಲ್ಲಿ ನಾನು 3 ಪಾಯಿಂಟ್ ಹೇಳಿದ್ದೇನೆ. ಫಸ್ಟ್ ನೋಡಿ, ಆರ್ಟಿಕಲ್ 280 ಮೂಲಕ ನಾವೇನ್ ರಚನೆ ಮಾಡ್ತೀವಿ, ರಾಷ್ಟ್ರಪತಿಗಳು ಇದನ್ನ ರಚನೆ ಮಾಡ್ತಾರೆ, ಪ್ರತಿ 5 ವರ್ಷಕ್ಕೊಮ್ಮೆ ರಚನೆ ಮಾಡ್ತಾರೆ. ಇಲ್ಲಿವರೆಗೆ 16 ಹಣಕಾಸು ಆಯೋಗಗಳನ್ನ ನಾವೇನ್ ಮಾಡ್ಕೊಂಡ್ವಿ ಅಂದ್ರೆ ರಚನೆ ಮಾಡ್ಕೊಂಡಿವಿ. ಇಷ್ಟು ನಿಮಗ್ ಗೊತ್ತಿರೋ ಇದು ಬೇಸಿಕ್ಸ್. ಇದು ಯಾರು ಮಾಡ್ತಾರೆ, ರಾಷ್ಟ್ರಪತಿಗಳು. ಇದನ್ನೇನಂತ ಇದರ ಕೆಲಸ ಏನ್ ಹಣಕಾಸು ಆಯೋಗ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ತೆರಿಗೆಯ ಹಣಕಾಸನ್ನು ಹಂಚಿಕೆ ಮಾಡುವುದೇ ಇದರ ಮುಖ್ಯ ಉದ್ದೇಶ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಬೇರೆ ಬೇರೆ ಮೂಲಗಳಿಂದ ಏನಾಗತ್ತಂದ್ರೆ ನಾವು ತೆರಿಗೆ ಸಂಗ್ರಹಣೆ ಮಾಡ್ತೀವಿ. ಆ ತೆರಿಗೆಯ ಪಾಲನ್ನ ರಾಜ್ಯಗಳಿಗೆ ಹೇಗೆ ನಾವು ವಿತರಣೆ ಮಾಡ್ಬೇಕು ಅನ್ನೋ ರೆಕಮೆಂಡೇಶನ್ಸ್ ಮಾಡೋ ಕೆಲಸನೇ ಹಣಕಾಸು ಆಯೋಗ ಮಾಡ್ತಿರ್ತದೆ. ಇಷ್ಟು ಬೇಸಿಕ್ಸ್ ನಿಮಗೆ ಏನಿದ್ರೆ ಗೊತ್ತಿರುವ ಪ್ರಯತ್ನವನ್ನು ಮಾಡಿ. ಇದು 1 ಆಸ್ಪೆಕ್ಟ್ಸ್ ಆಯ್ತು. ನೆಕ್ಸ್ಟ್ ಆಸ್ಪೆಕ್ಟ್ಸ್ ನೋಡಿ, ಇದರಲ್ಲಿ ನಮಗೆ ರೀಸೆಂಟ್ ಆಗಿ ಏನಿದೆ ಅಂತಂದ್ರೆ 16 ಹಣಕಾಸು ರಚನೆಯಾಗಿ ಎಲ್ಲ ರಾಜ್ಯಗಳ ಒಪಿನಿಯನ್ ಅನ್ನ ಕೇಳ್ತಾ ಇದೆ. ಏನ್ ಒಪಿನಿಯನ್ ಕೇಳ್ತಾ ಇದೆ ಅಂದ್ರೆ ನೀವು ಏನ್ ಫೇಸ್ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಬೇಸಿಕ್ ಚಾಲೆಂಜ್ ಆಗಿ ಹೋಗಿದೆ ಈಗ. ಇದಕ್ಕೆ ಫಸ್ಟ್ ನೋಡಿ, ಈಗ ನಮ್ಗೆ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ, ಇಡೀ ಭಾರತದಲ್ಲಿ ಕರ್ನಾಟಕದ ಪಾತ್ರವನ್ನು ತೆಗೆದುಕೊಂಡಾಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕರ್ನಾಟಕದ ಪಾತ್ರವನ್ನು ತೆಗೆದುಕೊಂಡಾಗ ಏನಾಗತ್ತೆ ನೋಡಿ, ನಾವು ಒಟ್ಟು ದೇಶದ GDPಗೆ 8.7 ಅಷ್ಟು ನಾವು ಕೊಡುಗೆಯನ್ನ ಕೊಡ್ತಾ ಇದೀವಿ. 1ನೇ ಪಾಯಿಂಟ್. ಒಟ್ಟು ದೇಶದ GDPಗೆ ಎಷ್ಟು ನಾವು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೀವಿ ಅಂತ 8.7 ಕೊಡ್ತಾ ಇದೀವಿ. 8.7. GST ಸಂಗ್ರಹದಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ನೋಡಿ, ಇಡೀ ದೇಶದ GDPಯಲ್ಲಿ ಕೊಡುಗೆಯಲ್ಲಿ ನಾವು 8.7 ಕೊಡ್ತಾ ಇದೀವಿ. GST ಸಂಗ್ರಹಣೆಯಲ್ಲಿ ಏನದು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತು ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟಾಗ್ತಾ ಅಂದ್ರೆ ರಾಜ್ಯದಿಂದ ಕೇಂದ್ರ 4.5 ಲಕ್ಷ ಕೋಟಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ತೆರಿಗೆಯನ್ನ ನಾವೇನ್ ಗೊತ್ತಾ ಪಾವತಿಸ್ತಾ ಇದೀವಿ. ತೆರಿಗೆ ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಇಂಪಾರ್ಟೆಂಟ್. ಇದನ್ನೆಗೆ ಯಾಕೆ ಕೇಂದ್ರ ಸರ್ಕಾರಕ್ಕೆ ಅದು ದೇಶದ ಬೆಳವಣಿಗೆಯಲ್ಲಿ ಕರ್ನಾಟಕ ಇಂಪಾರ್ಟೆಂಟ್ ರೋಲ್ ಇದೆ ಅಂತಂದ್ರೆ ದೇಶದ GDPಗೆ 8.7 ಕೊಡುಗೆ ಕೊಡ್ತೀವಿ. GST ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಮತ್ತು ರಾಜ್ಯದಿಂದ ಕೇಂದ್ರಕ್ಕೆ 4 ಲಕ್ಷ ಕೋಟಿ ತೆರಿಗೆ ಏನಪ್ಪ ಸಂದಾಯವನ್ನು ಮಾಡ್ತೀವಿ. ಎಟ್ ದ ಸೇಮ್ ಟೈಮ್ ಆದರೆ ಇದು ನಮ್ದು ಕಾಂಟ್ರಿಬ್ಯೂಷನ್ ಆಯ್ತು. ಆದರೆ ಈಗ ರಾಜ್ಯದ ಬೇಡಿಕೆ ಏನು, ನಮ್ಮ ಬೇಡಿಕೆ ಏನಿದೆಯಪ್ಪ, ಬೇಡಿಕೆ ನಾವು ಇತ್ತೀಚೆಗೆ ಈ ಸಭೆಯಲ್ಲಿ ಆಗಿದೆ ನೋಡಿ. ಸಭೆಯಲ್ಲಿ ಏನ್ ಬೇಡಿಕೆ ಇಟ್ಟಿದ್ವಿ ಅಂತಂದ್ರೆ ನಾವು ಬೆಂಗಳೂರು ಬಹಳಷ್ಟು ಏನಾಗತ್ತೆ ಶೀಘ್ರವಾಗಿ ಅಥವಾ ವೇಗವಾಗಿ ಏನಾಗ್ತದ್ರೆ ಅಭಿವೃದ್ಧಿ ಹೋಗ್ತಾ ಇದೆ ಮತ್ತು ಮೂಲ ಸೌಕರ್ಯಗಳ ಕೊರತೆ ಉಂಟಾಗ್ತಿದೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ 1.5 ಲಕ್ಷ ಕೋಟಿ ನೀವೇನ್ ಮಾಡ್ಬೇಕು ಅಂದ್ರೆ ಲಕ್ಷ ಕೋಟಿ ನಮಗೆ ಸಹಾಯಧನವನ್ನು ಕೊಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಮೊದಲನೇ ಬೇಡಿಕೆ ಆಗಿದೆ. ಎಟ್ ದ ಸೇಮ್ ಟೈಮ್ 2ನೇ ಬೇಡಿಕೆ ಏನಂತಂದ್ರೆ KK ಭಾಗ ಏನಿದೆ ನಮ್ಮ ಕಲ್ಯಾಣ ಕರ್ನಾಟಕ 10 ವರ್ಷ ಆಯ್ತು. ಈಗ 371J ಬಂದು ಅದಕ್ಕೆ ನಾವು 5,000 ರೂಪಾಯಿ ನೀವು ಏನ್ ಮಾಡ್ಬೇಕಂದ್ರೆ ವಿಶೇಷ ಅನುದಾನವನ್ನು ನೀವು ಅಭಿವೃದ್ಧಿಗೆ ಕೊಡಬೇಕು. ಅದರಿಂದ ಏನಾಗತ್ತಂದ್ರೆ ಪ್ರಾದೇಶಿಕ ಅಸಮತೋಲನವನ್ನ ಕಡಿಮೆ ಮಾಡಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಹೇಳ್ಕೊಂಡಿವಿ. ಎಟ್ ದ ಸೇಮ್ ಟೈಮ್ ನಮ್ಮ ಮಲೆನಾಡು ಭಾಗ ಇದೆ ನೋಡಿ, ಮಲೆನಾಡು ಪ್ರದೇಶ ಇದೆಯಲ್ಲ, ಮಲೆನಾಡು ಪ್ರದೇಶದಲ್ಲಿ ನಾವೇನ ಇದು
ಪ್ರವಾಹದಿಂದ ಹಾನಿ ಉಂಟಾಗ್ತಾ ಇದೆ, ಅದಕ್ಕೆ ವಿಶೇಷ ಅನುದಾನ ಕೊಡಬೇಕು ಎಂಬ ಕೂಗನ್ನು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕೇಂದ್ರ ಸರ್ಕಾರದ ಅಥವಾ ನಮ್ಮ ಹಣಕಾಸು ಆಯೋಗದ ಮುಂದೆ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಇಷ್ಟು ನಮ್ಮ ಇತ್ತೀಚಿನ ನಿನ್ನೆ ಬೇಡಿಕೆ ಅನ್ನೋದು ಇದು ಬೇಡಿಕೆ ಆಗಿದೆ. ಎಟ್ ದ ಸೇಮ್ ಟೈಮ್ ನೋಡಿ, ಈಗ ಕೇಂದ್ರ ಮತ್ತು ರಾಜ್ಯದ ನಡುವೆ ಈಗ ನಮ್ಗೆ ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಎಂಬ ಅಂಶ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ ನಾಳೆ ನಿಮ್ಗೆ ಇಂಟರ್ವ್ಯೂದಲ್ಲಿ ಕ್ವಶನ್ಸ್ ಕೇಳಿದ್ರೆ ಇದೇ ಆಸ್ಪೆಕ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾನೆ. ಯಾವ್ದಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹೇಗೆ, ಅದನ್ನ ಕ್ವಶನ್ಸ್ ಅನ್ನ ಕೇಳ್ತಾನೆ. ಈ ಕರ್ನಾಟಕದ ಹೇಗೆ ಅನ್ಯಾಯ ಆಗ್ತಿದೆ ಅನ್ನೋದು ಸ್ವಲ್ಪ 3 ಹೆಡಿಂಗ್ಸ್ ಅಲ್ಲಿ ನಾವು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಒಂದು, ಏನೇನ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಏನ್ ಟಸಲ್ ನಡೀತಾ ಇದೆ ಅದನ್ನ ಬಗ್ಗೆ ನೋಡ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮೊದಲನೇ ನೋಡಿ, ಒಂದು ರಾಜಕೀಯ ಟಸಲ್ ಇದೆ. ರಾಜಕೀಯ ಟಸಲ್ ಅಂದ್ರೆ ಈ ರಾಜ್ಯ ನಿವ್ವಳ ಕೊರತೆ, ರಾಜ್ಯದ ನಿವ್ವಳ ಕೊರತೆಗೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಕೇಂದ್ರ ಸರ್ಕಾರ ತಮಿಳುನಾಡು ಮತ್ತು ಕೇರಳಕ್ಕೆ ಏನ್ ಮಾಡಿದೆ ಅಂದ್ರೆ ಅನುದಾನವನ್ನು ಕೊಟ್ಟಿದೆ, ಆದ್ರೆ ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಸೊ ನಮ್ಮ ಮುಖ್ಯಮಂತ್ರಿಗಳ ವಾದ ಏನಂತಂದ್ರೆ, ಈಗ ರಾಜ್ಯದ ಏನಾಗ್ತಾ ಇದೆ ಅಂತಂದ್ರೆ ರಾಜಸ್ವ ಕೊರತೆ ಅನುದಾನವನ್ನ ರಾಜಸ್ವ ಅನುದಾನವನ್ನ ನೀವು ತಮಿಳುನಾಡಿಗೆ ಕೊಟ್ಟಿದ್ದೀರಿ, ಇಟ್ ದ ಸೇಮ್ ಟೈಮ್ ಕೇರಳ ಕೊಟ್ಟಿದ್ದೀರಿ, ನಮಗೂ ಕೂಡ ಅವರಷ್ಟೇ ಹಾನಿಯಾಗಿದೆ. ನೀವೇನ್ ಮಾಡ್ಬೇಕಂತಂದ್ರೆ ನಮಗೂ ಕೂಡ ನೀವು ಅನುದಾನವನ್ನು ಕೊಡಿ ಅನ್ನೋದು ನಮ್ಮ ರಾಜ್ಯದ ಬೇಡಿಕೆ ಆಗಿದೆ. ಇದು ಒಂದೇದು. ಎಟ್ ದ ಸೇಮ್ ಟೈಮ್ ಏನಾಗಿದೆ ಅಂತಂದ್ರೆ, ಎರಡನೇ ವಿಚಾರ, ಈಗ ನಮ್ದು ಆಯೋಗದ 14 ಮತ್ತು 15 ಫೈನಾನ್ಸ್ ಕಮಿಷನ್ ಅಲ್ಲಿ ನಮ್ಗೆ ಏನೆಲ್ಲ ಅನ್ಯಾಯ ಆಗ್ತದೆ ಅನ್ನೋದು ಸ್ವಲ್ಪ ಡೇಟಾ ಸಹಿತ ಫ್ಯಾಕ್ಟ್ಸ್ ಅನ್ನು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈಗೇನ್ 14ನೇ ಹಣಕಾಸು ಆಯೋಗದಲ್ಲಿ ನಮಗೇನ್ ಬರ್ತಾ ಇತ್ತು ಅಂದ್ರೆ, ಒಟ್ಟು ತೆರಿಗೆ ಪಾಲಲ್ಲಿ 4.7 ನಮಗೇನಾಗ ತೆರಿಗೆ ಪಾಲ್ ಬರ್ತಾ ಇತ್ತು. 15ನೇ ಹಣಕಾಸು ಆಯೋಗ ಏನಾಗಿದೆ ಅಂದ್ರೆ, ಈ ಪಾಲನ್ನು 4.7 ಇಂದ ಅದನ್ನ 3.7ಗೆ ಇಳಿಸ್ಬಿಟ್ಟಿದೆ. ಹಾಗಾಗಿ 5 ವರ್ಷದಲ್ಲಿ ನಮ್ಗೆ ಒಟ್ಟಾರೆ 23% ಏನಾಗ್ತಾ ಇದೆ ಅಂದ್ರೆ ಲಾಸ್ ಆಗ್ತಾ ಹೋಗ್ತಾ ಇದೆ. ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ, ಹಣಕಾಸು ಆಯೋಗ ಏನಾಗತ್ತಂದ್ರೆ 14 ಹಣಕಾಸು ಆಯೋಗ ಒಟ್ಟು ತೆರಿಗೆ ಪಾಲಲ್ಲಿ ಕರ್ನಾಟಕಕ್ಕೆ ಏನ್ ಕೊಡ್ಬೇಕಂದ್ರೆ 4.7 ಪಾಲನ್ನು ನೀವು ಕೊಡ್ಬೇಕಂತ ರಿಕಮೆಂಡೇಶನ್ಸ್ ಮಾಡಿತ್ತು. ಆದ್ರೆ 15ನೇ ಹಣಕಾಸು ಆಯೋಗ ಏನ್ ಮಾಡಿದಂದ್ರೆ ಅದನ್ನ 3.6ಗೆ ಮಾಡಿ ಅದನ್ನ ಇಳಿಸ್ತದೆ. ಈ 4.7 ಇಂದ 3.6ಗೆ 14ರಿಂದ 15 ಆಯೋಗ ಇಳಿದ್ರಿಂದ ಒಟ್ಟಾರೆ 23% ನಮಗೆ ಏನಾಗಿದೆ ರೆವಿನ್ಯೂ ಲಾಸ್ ಆಗಿದೆ. ಆ ರೆವಿನ್ಯೂ ಲಾಸ್ ನ ಒಟ್ಟು ಮೊತ್ತ ಎಷ್ಟಾಗಿದೆ ಅಂತಂದ್ರೆ ನಮಗೆ 68,000 ಸಮಥಿಂಗ್ ಚಿಲ್ಲರ್ ಏನಾಗಿದೆ ನಮಗೆ ಲಾಸ್ ಆಗಿದೆ. ಸೊ ಅದಕ್ಕಾಗಿ ನಾವೇನ್ ಬೇಡಿಕೆ ಇದೆ ಅಂತಂದ್ರೆ, ನಮ್ಮನ್ನ ಈ ಲಾಸ್ ಅನ್ನು ನೀವು ಭರಿಸಿಕೊಡ್ಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದ ಎರಡನೇ ವಾದ ಇದೆ. ಎಟ್ ದ ಸೇಮ್ ಟೈಮ್ ಈ 15 ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಈ 15 ಫೈನಾನ್ಸ್ ಕಮಿಷನ್ ನಮ್ಮ ರಾಜ್ಯಕ್ಕೆ ಏನ್ ಮಾಡಿದೆ ಅಂತಂದ್ರೆ, ನಮಗೆ 5,449 ಸಮಥಿಂಗ್ 5,495 ಏನ್ ಮಾಡಿದೆ ಅಂತ ವಿಶೇಷ ಅನುದಾನವನ್ನ ಕೊಡಿ ಅಂತ ಏನ್ ಮಾಡಿದ ರಿಕಮೆಂಡೇಶನ್ಸ್ ಮಾಡಿತ್ತು. ಆದ್ರೆ ಕೇಂದ್ರ ಸರ್ಕಾರ ಅದನ್ನು ಕೊಟ್ಟಿಲ್ಲ. ಒಂದೇದು. ಇಟ್ ದ ಸೇಮ್ ಟೈಮ್ 15 ಫೈನಾನ್ಸ್ ಕಮಿಷನ್ ಏನ್ ಹೇಳಿತ್ತಂದ್ರೆ, ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಏನಪ್ಪಾ ಅಂದ್ರೆ ಕೊಡಿ ಅಂತ ನಾವು ಏನ್ ಮಾಡಿದ್ವಿ ಅಂದ್ರೆ 15 ಫೈನಾನ್ಸ್ ರಿಕಮೆಂಡೇಶನ್ಸ್ ಮಾಡಿತ್ತು. ಅದನ್ನು ಕೂಡ ಏನ್ ಮಾಡಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ಏನು ಇಶ್ಯೂ ಇದೆ ಅಂತಂದ್ರೆ, ಈಗ ನಮ್ ಇದಿದೆ ನೋಡಿ, ಯಾವುದು ಬೆಂಗಳೂರು ಪೆರಿಫೆರಲ್ ರೋಡ್ ಮತ್ತೆ ಇನ್ನೊಂದು ಯಾವುದು ನಮ್ದು ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿಗೆ 3,000 ರೂಪಾಯಿ ಬಿಡುಗಡೆ ಮಾಡುವಂತೆ 15 ಹಣಕಾಸು ಆಯೋಗನ ಅಂದ್ರೆ ಶಿಫಾರಸು ಮಾಡಿದೆ. ಒಟ್ಟಾರೆ ಎಷ್ಟಂದ್ರೆ 11,495 ಕೋಟಿ ರೂಪಾಯಿ ನಮಗೇನಾಗಿದೆ ಅಂದ್ರೆ 15ನೇ ಹಣಕಾಸು ರಿಕಮೆಂಡೇಶನ್ಸ್ ಮಾಡಿತ್ತು. ಆದ್ರೆ ಕೇಂದ್ರ ಸರ್ಕಾರ ಆ ಹಣವನ್ನು ನಮಗೇನ್ ಮಾಡಿಲ್ಲ ಅಂದ್ರೆ ಕೊಟ್ಟಿಲ್ಲ. ದಿಸ್ ಇಸ್ ದ ಸೆಕೆಂಡ್ ಇಶ್ಯೂ. ಮೂರನೇ ಇಶ್ಯೂ ನೋಡಿ, ಈ ಏನಾಗಿದೆ ಗೊತ್ತಾ, GST ಏನಾಗಿತ್ತಂದ್ರೆ ಜಾರಿಗೆ ಆಯ್ತು, ನಿಮಗೆಲ್ಲ ಗೊತ್ತಿದೆ 2017ರಲ್ಲಿ. ಅವಾಗ ಏನಾಗಿತ್ತಂದ್ರೆ ಈ GST ಯಲ್ಲಿ ಏನಿದೆ ಸೆಸ್ ಮತ್ತು ಸರ್ಚಾರ್ಜ್ ಅಂತ ಬರ್ತದೆ. ಸೆಸ್ ಮತ್ತು ಸರ್ಚಾರ್ಜ್ ಈ ಸೆಸ್ ಮತ್ತು ಸರ್ಚಾರ್ಜ್ ಏನ್ ಮಾಡ್ತಂದ್ರೆ ಇದನ್ನ ಕೇಂದ್ರ ಸರ್ಕಾರ ಮಾತ್ರ ವಿಧಿಸಬಹುದು, ರಾಜ್ಯ ಸರ್ಕಾರ ಇದನ್ನ ವಿಧಿಸಕ್ ಬರಲ್ಲ. ಒಂದೇದು. ಈ ಸೆಸ್ ಮತ್ತು ಸರ್ಚಾರ್ಜ್ ಸಂಗ್ರಹವಾದ ಹಣವನ್ನ ರಾಜ್ಯ ಸರ್ಕಾರದೊಂದಿಗೆ ಕೇಂದ್ರ ಸರ್ಕಾರ ಹಂಚಿಕೊಳ್ಳುವ ಯಾವ ಪ್ರಾವಧಾನವೂ ಇಲ್ಲ.
ಸೊ ಇದರಿಂದ ಏನಾಗಿದೆ ಅಂದ್ರೆ 2024-25ರಲ್ಲಿ 5,46,000 ಸಮಥಿಂಗ್ ಏನ್ ಗೊತ್ತಾ 5.5 ಲ್ಯಾಕ್ ಕೋಟಿ ಏನಾಗಿದೆ ಅಂದ್ರೆ ಸೆಸ್ ಮತ್ತು ಸರ್ಚಾರ್ಜ್ ಇಂದ ಸಂಗ್ರಹ ಆಗಿದೆ. ಆದರೆ ಅದರಲ್ಲಿ ರಾಜ್ಯಗಳ ಪಾಲೇ ಇಲ್ಲ. ಸೊ ಈ ಹಿನ್ನೆಲೆ ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ, ಇನ್ ಕೇಸು ಸೆಸ್ ಏನಾಯ್ತಂದ್ರೆ 5% ಗಿಂತ ಜಾಸ್ತಿ ಆಯ್ತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಅದಕ್ಕೆ ರಾಜ್ಯಗಳಿಗೆ ನಾವೇನ್ ಮಾಡ್ಬೇಕಂದ್ರೆ ಅದರ ಪಾಲನ್ನು ಹಂಚಿಕೆ ಮಾಡ್ಬೇಕು ಅನ್ನೋದು ಒಂದು ಇಶ್ಯೂ. ಸೊ ಇದೇನು ಟೆಕ್ನಿಕಲ್ ಪಾಯಿಂಟ್ ಅನ್ನು ಮಾತಾಡ್ಬೇಕಾಗತ್ತೆ. ಈಗ ನಾನು ಆಸ್ ಎ ಇಂಟರ್ವ್ಯೂವರ್ ಆಗಿ ನಾನು ಕ್ವಶನ್ಸ್ ಕೇಳಿದಾಗ ನೀವೇನ್ ಕೊಡ್ಬೇಕಂದ್ರೆ, ಹೌದು ಯಾಕೆ ಕರ್ನಾಟಕ ಹೇಗೆ ಅನ್ಯಾಯ ಆಗ್ತದೆ ಅಂದಾಗ 14ನೇ ಫೈನಾನ್ಸ್ ಕಮಿಷನ್ ಏನಿತ್ತು, 15ನೇ ಫೈನಾನ್ಸ್ ಕಮಿಷನ್ ಏನಾಗಿದೆ, ನೆಕ್ಸ್ಟ್ ಸೆಸ್ ಮತ್ತು ಸರ್ಚಾರ್ಜ್ ಇಶ್ಯೂ ಹೆಂಗ್ ಆಗ್ತಾ ಇದೆ, ಮತ್ತು ರಾಜ್ಯೋತ್ಸವ ನಿಧಿನ ಅದನ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ, ಜೊತೆಗೆ ನಮ್ದು ನೀರಾವರಿ ಯೋಜನೆಗೆ ಕೂಡ ಒಂದು 5,000 ರೂಪಾಯಿ ಘೋಷಣೆ ಮಾಡಿದ್ರು, ಅದನ್ನು ಕೂಡ ಏನ್ ಮಾಡಿದ್ರು ಬಿಡುಗಡೆ ಆಗ್ತಾ ಇಲ್ಲ. ಈ ಎಲ್ಲದರ ಹಿನ್ನೆಲೆ ಏನಾಗಿರ್ತದೆ, ಅರೌಂಡ್ ನಮಗೆ ಏನಾಗ್ತಾ ಇದೆ, ಬಹಳಷ್ಟು ಲಾಸ್ ಆಗ್ತಾ ಹೋಗ್ತಾ ಇದೆ ಕರ್ನಾಟಕಕ್ಕೆ. ಇದನ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಇದು ಒಂದು ಸಮಸ್ಯೆ. ಇನ್ನೊಂದು ಏನಾಗಿದೆ ಗೊತ್ತಾ, ಇದು 3ನೇ ಸಮಸ್ಯೆ. ಇದು ಇನ್ನು 4ನೇ ಸಮಸ್ಯೆ ನೋಡಿ, ಈ ಹಣಕಾಸು ಆಯೋಗದ ಫೈನಾನ್ಸ್ ಕಮಿಷನ್ ಮಾನದಂಡಗಳಿದೆ ನೋಡಿ, ಮಾನದಂಡ. ಈ ಮಾನದಂಡಗಳ ನಿಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ನಮಗೆ ಲಾಸ್ ಆಗ್ತಾ ಇದೆ. ಯಾವ ರೀತಿ ಲಾಸ್ ಆಗ್ತಾ ಇದೆ ಅನ್ನೋದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ ನಿಮಗೆ. ನೋಡಿ ಏನಾಗ್ತಾ ಇದೆ ಗೊತ್ತಾ, ಈ 14 ಫೈನಾನ್ಸ್ ಕಮಿಷನ್ ಇದು 14 ಫೈನಾನ್ಸ್ ಕಮಿಷನ್, ಇದು 15ನೇ ಫೈನಾನ್ಸ್ ಕಮಿಷನ್. ಈಗ ನಾವು ಈ ಕಮಿಷನ್ಸ್ ಗಳು ಏನಾಗುತ್ತೆ, ಕೇಂದ್ರ ಅಥವಾ ನಮ್ಮ ಕೇಂದ್ರ ಹಣಕಾಸು ಆಯೋಗಗಳು ಶಿಫಾರಸು ಮಾಡಬೇಕಾದ್ರೆ ಕೆಲವೊಂದು ಮಾನದಂಡಗಳನ್ನ ಇಟ್ಕೋತವೆ. ಆ ಮಾನದಂಡಗಳ ಆಧಾರದ ಮೇಲೆ ನಾವು ರಾಜ್ಯಗಳಿಗೆ ಏನ್ ಮಾಡ್ತೀವಿ, ಹಣಕಾಸು ಹಂಚಿಕೆನ ಮಾಡ್ತೀವಿ. 14ನೇ ಹಣಕಾಸು ಆಯೋಗದಲ್ಲಿ ಏನಿತ್ತಂತಂದ್ರೆ 14 ಆದಾಯ ಅಂತರಕ್ಕೆ ಏನಿತ್ತು 50% ವೇಟೇಜ್ ಇತ್ತು. ಫಾರೆಸ್ಟ್ ಮತ್ತು ಇಕಾಲಜಿಗೆ 7.5 ಇತ್ತು. ಏರಿಯಾಗೆ ಒಟ್ಟು ರಾಜ್ಯದ ವಿಸ್ತೀರ್ಣಕ್ಕೆ 15% ಇತ್ತು. ಪಾಪ್ಯುಲೇಷನ್ಸ್ಗೆ 27.5 ಅಂತ ಇತ್ತು. ಇದನ್ನ 15 ಫೈನಾನ್ಸ್ ಕಮಿಷನ್ ಏನ್ ಮಾಡಿದೆ ಗೊತ್ತಾ, 15 ಫೈನಾನ್ಸ್ ಕಮಿಷನ್ ಏನ್ ಮಾಡಿದೆ ಅಂತಂದ್ರೆ ಇನ್ಕಮ್ ಡಿಸ್ಟೆನ್ಸ್ ಅನ್ನ 5% ಇಳಿಸಿ 45 ಮಾಡಿದೆ. ಡೆಮೋಗ್ರಫಿಕ್ ಡಿವಿಡೆಂಡ್ 12.5 ಮಾಡಿ, ಅಂಡ್ ನೆಕ್ಸ್ಟ್ ಏನ್ ಗೊತ್ತಾ, ಪಾಪ್ಯುಲೇಷನ್ಗೆ 15% ಕೊಟ್ಟು, ಏರಿಯಾಗೆ 15% ಕೊಟ್ಟು, ಫಾರೆಸ್ಟ್ ಇಕಾಲಜಿಗೆ 10% ಕೊಟ್ಕೊಂಡಿವಿ. ಇಲ್ಲಿ ನಿಮಗೆ ಇಶ್ಯೂ ನಮಗೆ ಏನಿದೆ ಗೊತ್ತಾ, ನಮ್ಗೆ ಇಶ್ಯೂ ಏನಂತಂದ್ರೆ ಸದರ್ನ್ ಸ್ಟೇಟ್ ಅದಾವಲ್ಲ, ಸದರ್ನ್ ಸ್ಟೇಟ್ಸ್ ಎಂದಾವ್ ನೋಡಿ, ಸದರ್ನ್ ಸ್ಟೇಟ್ಸ್ ಗಳು ದಕ್ಷಿಣದ ರಾಜ್ಯಗಳು ಏನಾಗಿದಾವ ಅಂತಂದ್ರೆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿವೆ. ಜನಸಂಖ್ಯೆ ನಿಯಂತ್ರಣ ಮಾಡಿದೆ. ನೀವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ರಿಂದ ನಮ್ದು ಏನಾಗಿದೆ ಅಂತಂದ್ರೆ ನಮ್ ಪರ್ಸೆಂಟೇಜ್ ಏನಾಗತ್ತೆ, ಕಡಿಮೆ ಆಗತ್ತೆ. ಕಡಿಮೆ ಆದ್ರೆ ನಮಗೆ ರೆವೆನ್ಯೂ ಕಡಿಮೆ ಬರ್ತದೆ. ಆದ್ರೆ ನಾವು ಕುಟುಂಬ ಯೋಜನೆಯನ್ನು ಸ್ಪಷ್ಟವಾಗಿ ಜಾರಿಗೊಳಿಸಿ, ಎಫೆಕ್ಟಿವ್ ಆಗಿ ಜಾರಿಗೊಳಿಸಿ ನಾವೇನ್ ಮಾಡಿದ್ವಿ ಅಂದ್ರೆ ನಿಮ್ಮ ಸಲಹೆಯನ್ನು ತಗೊಂಡು ನಾವು ಇಂಪ್ಲಿಮೆಂಟ್ ಮಾಡಿದೀವಿ, ನಾವು ಕಷ್ಟಪಟ್ಟಿದೀವಿ. ಆದ್ರೆ ನೀವೇನ್ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಫೈನಾನ್ಸ್ ಕಮಿಷನ್ ಮೂಲಕ ನಮಗೆ ಕಡಿಮೆ ದುಡ್ಡು ಬರ್ತಾ ಇದೆ. ಸೊ ಅದನ್ನ ನೀವೇನ್ ಗೊತ್ತಾ, ಈ ಮಾನದಂಡಗಳನ್ನು ಸರಿಪಡಿಸಬೇಕು ಅನ್ನೋದು ನಮ್ಮ ರಾಜ್ಯದ ವಾದವಾಗಿದೆ. ನಮ್ಮ ರಾಜ್ಯದಲ್ಲಿ ಇಡೀ ದೇಶದ ಎಲ್ಲಾ ರಾಜ್ಯಗಳ ವಾದ ಆಗಿದೆ. ಯಾಕಂದ್ರೆ ನಾವು ಪಾಪ್ಯುಲೇಷನ್ ಸದರ್ನ್ ಸ್ಟೇಟ್ಸ್ ಎಲ್ಲ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದೀವಿ. ನಮಗೆ ಉಲ್ಟಾ ಏನ್ ಮಾಡ್ತಾ ಇದ್ರ, ನಾವು ಪ್ರೋತ್ಸಾಹ ಕೊಡ್ಬೇಕು ನೀವು, ಆದ್ರೆ ನೀವೇನ್ ಮಾಡೋದು ನಿರುತ್ಸಾಹ ಪಡ್ಗೊಳಿಸ್ತಾ ಇದ್ರಿ. ಸೊ ಈ ಇದನ್ನ ಮಾಡ್ಬೇಕಂದ್ರೆ ಚೇಂಜಸ್ ಮಾಡ್ಬೇಕು. ಅದಕ್ಕಾಗಿ ನಿನ್ನೆ ನಡೆದಂತ ಮೀಟಿಂಗ್ ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, ಈ ಆದಾಯದ ಅಂತರ ಇದೆಯಲ್ಲ, ಈ ಆದಾಯ ಅಂತರವನ್ನ ನೀವೇನಾದ್ರು 25 ಇಟ್ಟುಕೊಂಡು ರಿಮೈನಿಂಗ್ 20% ಏನ್ ಮಾಡಿ ಅಂತಂದ್ರೆ ಜಿಡಿಪಿಯ ಕೊಡುಗೆಯನ್ನ ನೀವೇನ್ ಮಾಡಿ ಅಂದ್ರೆ ಕನ್ಸಿಡರ್ ಮಾಡಿ ಅನ್ನೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಆಗಿದೆ. ಅಂದ್ರೆ ಈಗ ಏನ್ ಕೊಡ್ತಾ ಇದೀವಿ, 15 ಫೈನಾನ್ಸ್ ಕಮಿಷನ್ ಅಲ್ಲಿ ಇನ್ಕಮ್ ಡಿಸ್ಟೆನ್ಸ್ ಗೆ ನಾವ್ ಏನ್ ಕೊಟ್ಟಿದೀವಿ, 45% ಕೊಟ್ಟಿದೀವಿ. ಎಷ್ಟು 45% ಕೊಟ್ಟಿದೀವಿ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಸದರ್ನ್ ಸ್ಟೇಟ್ಸ್ ಗಳು ಏನ್ ಮಾಡ್ತಾ ಇದ್ದಂದ್ರೆ ಅತಿ ಹೆಚ್ಚು ಜಿಡಿಪಿ ಕೊಡುಗೆ ಕೊಡ್ತಾ ಇದೀವಿ. ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ನೀವ್ ಏನ್ ಮಾಡಿ ಅಂತಂದ್ರೆ ಈ ಇನ್ಕಮ್ ಡಿಸ್ಟೆನ್ಸ್ ನ ಏನ್ ಮಾಡಿ ಅಂತಂದ್ರೆ ಇದರಲ್ಲಿ ಎರಡು ಭಾಗ ಮಾಡಿ 1 ಪಾರ್ಟ್ 25% ಏನ್ ಮಾಡಿ ಅಂದ್ರೆ ಇನ್ಕಮ್ ಡಿಸ್ಟೆನ್ಸ್ ಗೆ, ಮತ್ತು ಇನ್ನು 20% ರಾಜ್ಯ ದೇಶದ ಜಿಡಿಪಿಗೆ ಏನ್ ಕೊಡ್ತಾ ಇದಾವ ಅದನ್ನ ನೀವು ಕನ್ಸಿಡರ್ ಮಾಡಿ ಎಂಬ ಅಂಶವನ್ನ ಏನಾಗತ್ತಂದ್ರೆ ಫೈನಾನ್ಸ್ ಇದು ರಿಕಮೆಂಡೇಶನ್ಸ್ ಅದು ಸಲಹೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಯಾವೆಲ್ಲ ಮಾನದಂಡಗಳನ್ನ ಇಟ್ಟುಕೊಂಡು ಯಾವ ರೀತಿ ಡಿಸಿಷನ್ ತಗೊಳುತ್ತೆ, ಯಾವ ರೀತಿ ರಿಕಮೆಂಡೇಶನ್ಸ್ ಮಾಡುತ್ತೆ ಅನ್ನೋದು ಫ್ಯೂಚರ್ಸ್ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ನಮಗೆ ಏನಂದ್ರೆ ನಮಗೆ ಏನೆಲ್ಲಾ ಮಾಡಬಹುದು, ನಾವು ನಮ್ಮೆಲ್ಲ ಏನ್ ಪ್ರೊಟೆಕ್ಷನ್ ಮಾಡ್ಕೋಬಹುದು ಅವೆಲ್ಲ ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇಷ್ಟು ಬೇಸಿಕ್ಸ್ ಗೊತ್ತಿರ್ಲಿ ನಿಮಗೆ. ಫೈನಾನ್ಸ್ ಕಮಿಷನ್ ಜೊತೆ ನಮಗೆ ಏನೇನು ಇಶ್ಯೂ ಇದೆ ಅಂತಂದ್ರೆ, ಒಂದು ರಾಜ್ಯಸ್ವ ಆದಾನ ಬಿಡುಗಡೆ ಮಾಡ್ತಾ ಇಲ್ಲ, ಜೊತೆಗೆ ಫೈನಾನ್ಸ್ ಕಮಿಷನ್ ರಿಕಮೆಂಡೇಶನ್ ಏನ್ ಮಾಡ್ತಾ ಇದೆ ಅದನ್ನು ರಿಕಮೆಂಡೇಶನ್ ಕರೆಕ್ಟ್ ಆಗಿ ನಾವು ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಮೂರನೇದು ಸೆಸ್ ಮತ್ತು ಸರ್ಚಾರ್ಜ್ ದುಡ್ಡನ್ನು ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಬಿಡುಗಡೆ ಮಾಡ್ತಾ ಇಲ್ಲ. ಎಟ್ ದ ಸೇಮ್ ಟೈಮ್ ರಿಕಮೆಂಡೇಶನ್ಸ್ ಮಾಡುವಾಗ ಫೈನಾನ್ಸ್ ಕಮಿಷನ್ ರಿಕಮೆಂಡೇಶನ್ಸ್ ಮಾಡುವಾಗ ಕೂಡ ನಮ್ಗೆ ಏನಾಗ್ತಾ ಇದ್ದಾರೆ, ಅನ್ಯಾಯ ಆಗ್ತಾ ಇದೆ.
ಈ ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಗೆ ಏನು ಈ ಎಲ್ಲವೇನಾಗುತ್ತೆ ಅಂದ್ರೆ ಈ ನಮಗೆಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ವೈಮನಸ್ಸಿಗೆ ಕಾರಣವಾಗಿದೆ. ಈ ವೈಮನಸ್ಸಿಗೆ ಕಾರಣವಾಗಿದೆ ಅಂದಾಗ ನಾನು ಇನ್ನೊಂದು ನೆನಪು ಬರ್ತಾ ಇದೆ ಈಗ. ಹಾಗಾದ್ರೆ ಕೋಆಪರೇಟಿವ್ ಫೆಡರಲಿಸಂ ಅಂದ್ರೆ ಏನು, ಕಾಂಪಿಟೇಟಿವ್ ಫೆಡರಲಿಸಂ ಅಂದ್ರೆ ಏನು? ಹೌದಾ, ನೆಕ್ಸ್ಟ್ ಏನ್ ಗೊತ್ತಾ, ಕೋಆಪರೇಟಿವ್ ಫೆಡರಲಿಸಂ ಅಂದ್ರೆ ಏನು, ಕಾಂಪಿಟೇಟಿವ್ ಫೆಡರಲಿಸಂ ಅಂದ್ರೆ ಏನು, ಅದನ್ನ ನಾವು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವನ್ನು ಸುಧಾರಣೆಗೆ ನಮ್ದು ಪೂಂಚಿ ಕಮಿಷನ್ ನ ಪಾತ್ರವೇನು, ನೆಕ್ಸ್ಟ್ ಏನ್ ಗೊತ್ತಾ, ನಮ್ದು ಸರ್ಕಾರಿ ಕಮಿಷನ್ ಪಾತ್ರವೇನು, ಇವೆಲ್ಲದರ ಬಗ್ಗೆ ಸ್ವಲ್ಪ ನೀವು ಡೀಟೇಲ್ ಆಗಿ ಅಧ್ಯಯನ ಮಾಡ್ಬೇಕಾಗತ್ತೆ. ಸೊ ಇದು ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರ ಮತ್ತು ಫೈನಾನ್ಸ್ ಕಮಿಷನ್ ಬಗ್ಗೆ ನಿಮಗೆ ಏನೋ ಡೀಟೇಲ್ ಆಗಿ ಹೇಳ್ಕೊಡೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಎಟ್ ದ ಸೇಮ್ ಟೈಮ್ ನೀವು ಮಾಡಿ ಅಂದ್ರೆ ಈಗ ಆರ್ಟಿಕಲ್ 243 ಇದು ಏನಂದ್ರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 243 ಏನ್ ಹೇಳಿದ್ರೆ ಯಾವ್ದ ಬಗ್ಗೆ ಡಿಸ್ಕಸ್ ಮಾಡುತ್ತೆ, ನಮ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಅದನ್ನ ನೀವು ಏನ್ ಗೊತ್ತಾ, ಲಾಸ್ಟ್ ಆರ್ಟಿಕಲ್ ನಾವೇನ್ ಮಾತಾಡ್ಕೊಂಡ್ವಿ ಅಲ್ಲಿ ನೀವು ಸ್ವಲ್ಪ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡಿ. ಸೊ ನಾ ಇಲ್ಲಿ ಏನ್ ಡಿಸ್ಕಸ್ ಮಾಡಿದ್ದೇನೆ ಅಂದ್ರೆ 16ನೇ ಹಣಕಾಸು ಆಯೋಗ, ಅದರಲ್ಲಿ ನಮ್ಮ ಮುಖ್ಯಮಂತ್ರಿ ಅವ್ರದ್ದು ನಮ್ಮ ರಾಜ್ಯದ ಏನೇನ್ ಚಾಲೆಂಜಸ್ ಅದಾವೆ, ಜೊತೆಗೆ ಫೈನಾನ್ಸ್ ಕಮಿಷನ್ ಬಗ್ಗೆ ಬೇಸಿಕ್ ಆಗಿ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಜೊತೆಗೆ ಇನ್ನೊಂದೇನು ಕ್ವಶನ್ಸ್ ಅಂದ್ರೆ, ಯಾರು ನೋಡ್ತಾ ಇದ್ದೀರಿ, ಹಾಗಾದ್ರೆ ಯಾರಾದ್ರೂ ಇಲ್ಲಿವರೆಗೆ ಒಬ್ಬರಾದ್ರೂ ಮಹಿಳಾ ಫೈನಾನ್ಸ್ ಕಮಿಷನ್ ಅಪಾಯಿಂಟ್ ಆಗಿದ್ದಾರಾ? ಅಪಾಯಿಂಟ್ ಆಗಿದ್ರೆ ಅವ್ರು ಯಾರು? ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ನೀವೇನ್ ಮಾಡಿ ಅಂತಂದ್ರೆ ಒಂದು ಕಮೆಂಟ್ ಮಾಡುವ ಮೂಲಕ ನೀವೇನ್ ಮಾಡಿ ಅಂದ್ರೆ ಇಲ್ಲಿವರೆಗೆ ಎಷ್ಟು ಜನ ಮಹಿಳೆಯರು ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ, ಈ ಅಂಶವನ್ನ ನೀವು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ನೋಡಿ, ಜೂನ್ 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ತಡೆ ಜಾಗೃತಿ ದಿನ ಅಂತ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆಚರಣೆ ಮಾಡ್ತಾ ಇದೀವಿ. ಇದನ್ನ 2006ರಿಂದ ನಾವು ಆಚರಣೆ ಮಾಡ್ತಾ ಬರ್ತಾ ಇದೀವಿ. 2006ರಿಂದ ಇಷ್ಟು ನಿಮಗೆ ಗೊತ್ತಿರ್ಲಿ. ಈ ವೃದ್ಧಾರಸಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆ ಮತ್ತು ಜಾಗೃತಿ ದಿನವನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಹಿರಿಯರು ಮತ್ತು ವೃದ್ಧರ ಅವ್ರನ್ನ ಗೊತ್ತಾ, ಅವರು ಸಮಾಜದಲ್ಲಿ ಅವರು ಘನತೆಯಿಂದ ಜೀವನ ಮಾಡಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡುವ ಒಂದು ಭಾಗವಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಇದು ಮಾಡ್ತಾ ಇದೀವಿ. ಡಿಗ್ನಿಟಿ ಆಫ್ ಲೈಫ್ ಅಂತ ಹೇಳ್ತೀವಿ. ಡಿಗ್ನಿಟಿ ಆಫ್ ಲೈಫ್ ಅನ್ನೋದು ಆರ್ಟಿಕಲ್ 21 ನ ಭಾಗವಾಗಿದೆ. ಈ ಭಾಗದಲ್ಲಿ ಅವ್ರೇನ್ ಮಾಡಿದ್ರೆ ಘನತೆಯಿಂದ ಬದುಕುವುದು ಹಿರಿಯರ ಮೂಲಭೂತ ಹಕ್ಕಾಗಿದೆ. ನಿಮಗೆ ಇದೇ ಕ್ವಶನ್ಸ್ ಅನ್ನ ಕೇಳ್ತಾನೆ. ಈ ಕೆಳಗಿನ ಯಾವ ವಿಧಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಹಿರಿಯರ ಘನತೆಯಿಂದ ಬದುಕುವ ಹಕ್ಕನ್ನು ನಾವು ನೋಡಬಹುದಂದಾಗ ಆರ್ಟಿಕಲ್ 21 ಅನ್ನು ನೋಡ್ತೀವಿ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇದರ ರಿಲೇಟೆಡ್ ನಾವೇನ್ ಮಾಡ್ತಾ ಇದ್ದಾರೆ, ನಾಗರಿಕರ ಮತ್ತು ಕಲ್ಯಾಣ ಕಾಯ್ದೆ ಅಂತ ನಾಗರಿಕರ ರಕ್ಷಣೆ ಮತ್ತು ಕಲ್ಯಾಣ ಕಾಯ್ದೆ ಅಂತ ನಾವು ಜಾರಿಗೆ ತಂದ್ಕೊಂಡಿವಿ. ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ನಾವ್ ಏನ್ ಮಾಡ್ಕೊಂಡಿವಿ ಅಂತಂದ್ರೆ ರಾಷ್ಟ್ರೀಯ ಏನ್ ಮಾಡ್ಕೊಂಡಿವಿ, ಅಟಲ್ ವಯೋ ಅಭ್ಯುದಯ ಯೋಜನೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ಪಿಂಚಣಿ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ಮತ್ತು ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಾದಂತ ವೃದ್ಧಾಪ್ಯ ಯೋಜನೆಗಳನ್ನ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ನಾವು ಸರ್ಕಾರ ಏನು ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆಗಳ ಬಗ್ಗೆ ಕೂಡ ನಿಮಗೆ ಏನಿಲ್ಲ ಗೊತ್ತಿರುವ ಪ್ರಯತ್ನವನ್ನು ಮಾಡ್ರಿ. ಇಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿರ್ಲಿ. ಇದನ್ನೇನಿದೆ ಅಂತಂದ್ರೆ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ತಡೆ ದಿನಾಂಕವನ್ನ ಜೂನ್ 15ಕ್ಕೆ ಮಾಡ್ತೀವಿ. 2006ರಿಂದ ಆಚರಣೆ ಮಾಡ್ತೀವಿ. ಡಿಗ್ನಿಟಿ ಆಫ್ ಲೈಫ್ ಅನ್ನೋದು ಏನು ಗೊತ್ತಾ, ಘನತೆಯಿಂದ ಬದುಕುವುದು ಆರ್ಟಿಕಲ್ 21. ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದು ಘನತೆಯಿಂದ ಅವ್ರಿಗೆ ಸೌಲಭ್ಯ ಕೊಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಯಾಕಂದ್ರೆ ನಾಳೆ ನಾವು ಮುದುಕರಾಗೋರಿದ್ದೀವಿ, ನಾವು ಮುದುಕರ ನಮಗೊಬ್ಲೆ ಆಗತ್ತದು. ಸೊ ಆ ಹಿನ್ನೆಲೆ ಏನ್ ಮಾಡಿ ಅಂತಂದ್ರೆ ಸ್ವಲ್ಪ ನೀವು ಮುದುಕರಾದ್ರೆ ಏನೇನ್ ಮಾಡ್ಬೇಕ್ರೆ ಈಗ ಪ್ಲಾನ್ ಹಾಕಿ. ಓಕೆನಾ, ಇಷ್ಟು ಬೇಸಿಕ್ಸ್ ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ ನೋಡಿ, ಆಪರೇಷನ್ ರೈಸಿಂಗ್ ಲೈನ್ ಅಂತ ಆಪರೇಷನ್ ಮಾಡ್ತಾ ಇದೀವಿ. ಇದು ಎದಕ್ಕೆ ರಿಲೇಟೆಡ್ ನಿಮ್ಮೆಲ್ಲ ಓದಿರ್ಬೇಕು. ಇರಾನ್ ಮೇಲೆ ಏನಾಗಿದೆ, ಇಸ್ರೇಲ್ ದಾಳಿ ಮಾಡ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಏನು ಈ ಟಾಪಿಕ್ ಅನ್ನು ಯಾವ್ಯಾವ ದೃಷ್ಟಿಕೋನದಿಂದ ನೋಡ್ಬೇಕು ಗೊತ್ತಾ? ಒಂದು ಕರೆಂಟ್ ಅಫೇರ್ ದೃಷ್ಟಿಕೋನದಿಂದ ನೋಡ್ಬೇಕು, ಒಂದು ಜಿಯೋಗ್ರಾಫಿಕಲ್ ದೃಷ್ಟಿಕೋನದಿಂದ ನೋಡ್ಬೇಕು, ಒಂದು ದೇಶದ ದೃಷ್ಟಿಕೋನದಿಂದ ನೋಡ್ಬೇಕು, ಮತ್ತು ಒಂದು ತೈಲ ಬೆಲೆಗಳ ದೃಷ್ಟಿಕೋನದಿಂದ ನೋಡ್ಬೇಕು, ಮತ್ತು ನಿಮಗೆ ಜಿಯೋಗ್ರಾಫಿಕಲ್ ಲೊಕೇಶನ್ ದೃಷ್ಟಿಕೋನದಿಂದ ಈ ಟಾಪಿಕ್ ಅನ್ನು ನೋಡ್ಬೇಕಾಗತ್ತೆ ನೀವು. ಫಾರ್ ಎಕ್ಸಾಂಪಲ್ ನೋಡಿ, ಸ್ವಲ್ಪ ಬ್ರೀಫ್ ಆಗಿ ಹೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಈ ಇರಾನ್ ಮೇಲೆ ಏನ್ ಮಾಡಿ ಇಸ್ರೇಲ್ ದಾಳಿ ಮಾಡಿದೆ. ಆ ಇಸ್ರೇಲ್ ನಾವು ಪಾಕಿಸ್ತಾನ ಮೇಲೆ ದಾಳಿ ಮಾಡಕ್ಕೆ ನಾವು ಆಪರೇಷನ್ ಸಿಂಧೂರ್ ಅಂತ ನಾವು ಹೇಗೆ ಹೆಸರಿಟ್ಕೊಂಡಿವಿ, ಅದೇ ರೀತಿ ಇಸ್ರೇಲ್ ಏನ್ ಮಾಡ್ಕೊಂಡಿದ್ದಾನೆ, ಇಸ್ರೇಲ್ದವ್ರು ಏನ್ ಮಾಡ್ಕೊಂಡಿದ್ದಾರೆ, ಆಪರೇಷನ್ ರೈಸಿಂಗ್ ಲೈನ್ ಅಂತ ಮಾಡ್ಕೊಂಡಿದ್ದಾರೆ. ಈ ಇರಾನ್ ಮತ್ತು ಇಸ್ರೇಲ್ ದ ಏನ್ ಇಶ್ಯೂ ಅನ್ನೋದಂತೆ ಸ್ವಲ್ಪ ಬಹಳಷ್ಟು ಬ್ಯಾಕ್ ಹಿಸ್ಟ್ರಿ ಹೋಗ್ಬೇಕಾಗತ್ತೆ. ಸ್ವಲ್ಪ ಹೇಳಿದ್ ನೋಡಿ, ಏನಾಗತ್ತೆ, 1917ರ ಮುಂಚಿತವಾಗಿ ಅಟೋಮನ್ ಸಾಮ್ರಾಜ್ಯ ಇರ್ತದೆ. ಅಟೋಮನ್ ಸಾಮ್ರಾಜ್ಯದಲ್ಲಿ ಏನಾಗುತ್ತೆ ಅಂದ್ರೆ 2 ಬಣಗಳು ಇರ್ತಾವೆ. ಒಂದು ಪ್ಯಾಲೆಸ್ಟೈನ್ ಮುಸ್ಲಿಂ ಡಾಮಿನೇಟರ್, ಒಂದು ಜ್ಯೂಸ್ ಪೀಪಲ್ ಇರ್ತಾರೆ. ಹೌದಾ, ಈ 2 ಬಣಗಳು ಏನಾಗತ್ತಂದ್ರೆ ಕಚ್ಚಾಡ್ತಾ ಇರ್ತವೆ.
ಆ ಕಚ್ಚಾಟದ ಭಾಗವಾಗಿ ಏನಾಗತ್ತಂದ್ರೆ 1947ರಲ್ಲಿ 47-48ರಲ್ಲಿ ಏನಾಗತ್ತಂದ್ರೆ ಈ ಜ್ಯೂಸ್ಗಳಿಗೆ ಏನಾಗತ್ತಂದ್ರೆ ಇಸ್ರೇಲ್ ಸಿಗುತ್ತೆ. ಮತ್ತೆ ಪ್ಯಾಲೆಸ್ತಾನಿಯರಿಗೆ ಏನಾಗತ್ತಂದ್ರೆ ಪ್ಯಾಲೆಸ್ತಾನಿಯವರಿಗೆ ಮುಸ್ಲಿಮರಿಗೆ ಪ್ಯಾಲೆಸ್ತಾನಿ ಪ್ರದೇಶವನ್ನು ಸಿಗ್ತದೆ. ಇದು ಒಂದ್ ಇಶ್ಯೂ. ಮುಂದೆ ಇಲ್ಲಿನಿಂದ 1948ರಿಂದ 1979ರವರೆಗೆ 1979ವರೆಗೆ ಇದನ್ನ ನಾವು ಇರಾನ್ ಕ್ರಾಂತಿ ಅಂತ ಕರಿತೀವಿ. ಇರಾನ್ ಕ್ರಾಂತಿಯವರೆಗೆ ಏನಾಗತ್ತಂದ್ರೆ ಇರಾನ್ ಮತ್ತು ಇಸ್ರೇಲ್ನ ಸಂಬಂಧ ಉತ್ತಮವಾಗಿರ್ತವೆ. ಆದ್ರೆ 1979ರ ನಂತರ ಏನಾಗತ್ತಂದ್ರೆ ಇರಾನ್ ಮತ್ತು ಇಸ್ರೇಲ್ ಸಂಬಂಧ ಏನಾಗತ್ತಂದ್ರೆ ಕೆಡ್ತಾ ಹೋಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇರಾನ್ನ ಮಹತ್ವಾಕಾಂಕ್ಷೆ. ಏನ್ ಮಹತ್ವಾಕಾಂಕ್ಷೆ? ಅರಬ್ ವರ್ಲ್ಡ್ ಅಲ್ಲಿ ನಾನು ಬಾಸ್ ಆಗ್ಬೇಕು ಅನ್ನೋದು ಇರಾನ್ನ ಮಹತ್ವಾಕಾಂಕ್ಷೆ ಒಂದು. ಎಟ್ ದ ಸೇಮ್ ಟೈಮ್ ಪ್ಯಾಲೆಸ್ತಾನಿಗಳಿಗೆ ಕುಮ್ಮಕ್ ಕೊಡ್ತಿರ್ತದೆ, ಪ್ಯಾಲೆಸ್ತಾನಿಗಳಿಗೆ ಇಸ್ರೇಲ್ ವಿರುದ್ಧ ಕುಮ್ಮಕ್ ಕೊಡ್ತಿರ್ತದೆ. ಒಂದೇದು ಹಮಾಸ್ ಗ್ರೂಪ್ ಅನ್ನ ಸಪೋರ್ಟ್ ಮಾಡ್ತಿರ್ತದೆ. ಈ ಎಲ್ಲದ ಹಿನ್ನೆಲೆ ಆಗುತ್ತೆ ಇಸ್ರೇಲ್ ಟ್ರಿಗರ್ ಆಗತ್ತೆ. ಇಸ್ರೇಲ್ ಟ್ರಿಗರ್ ಆಗಿ ಏನಾಗ್ತಾ ಇದ್ರೆ ಈಗೆಲ್ಲ ಇಶ್ಯೂ ನಡೀತಾ ಇದೆ. ದಿಸ್ ಇಸ್ ಗೊತ್ತಿರ್ಲಿ ನಿಮಗೆ, ಬೇಸಿಕ್ಸ್ ಏನ್ ಗೊತ್ತಿರ್ಲಿ ನಿಮಗಂತಂದ್ರೆ ಆಪರೇಷನ್ ಲಯನ್ ಅನ್ನೋದು ಎದಕ್ ರಿಲೇಟೆಡ್ ಇದೆ, ಯಾವುದು ಎಕ್ಸಾಮ್ ದೃಷ್ಟಿಯಿಂದ ಇಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಮತ್ತೆ ಇಲ್ಲಿ ನಿಮಗೆ ಏನಾಗಿದೆ ಗೊತ್ತಾ, ಇಲ್ಲಿ ನ್ಯೂಸ್ ಇಲ್ಲಿ ಈ ಇಸ್ರೇಲ್ ಏನ್ ಮಾಡಿದ್ರೆ ಈ ನ್ಯೂಕ್ಲಿಯರ್ ವೆಪನ್ಸ್ ಘಟಕಗಳದಾವಲ್ಲ, ಆ ಘಟಕಗಳ ಮೇಲೆ ಏನ್ ಮಾಡಿದೆ ಘಟಕಗಳ ಮೇಲೆ ಅಟ್ಯಾಕ್ ಮಾಡಿದೆ. ಅವಾಗ ಏನಾಗುತ್ತೆ ಅಂತಾರಾಷ್ಟ್ರೀಯ ನ್ಯೂಕ್ಲಿಯರ್ ಪರಮಾಣು ಸಂಸ್ಥೆ ಏನ್ ಮಾಡಿದೆ, ಇಂಟರ್ವ್ಯೂನ್ ಮಾಡಿದೆ. ಆ ಪರಮಾಣು ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು, ಅದರ ಕೇಂದ್ರ ಕಚೇರಿಯಲ್ಲಿದೆ, ಮತ್ತೆ ಪ್ರಸ್ತುತ ಅಧ್ಯಕ್ಷರಾದ ಅದನ್ನ ಸ್ವಲ್ಪ ನೆನ್ಪಿಡೋ ಪ್ರಯತ್ನವನ್ನು ಮಾಡಿ. ಆಪರೇಷನ್ ರೈಸಿಂಗ್ ಒಂದು ನೆನ್ಪಿಡೋ ಪ್ರಯತ್ನವನ್ನು ಮಾಡ್ರಿ. ನೆಕ್ಸ್ಟ್ ಏನಾಗುತ್ತಂದ್ರೆ ಈಗ ಈ ಪ್ರದೇಶವನ್ನ ಸ್ವಲ್ಪ ನೀವು ಮ್ಯಾಪಿಂಗ್ ಮೂಲಕ ಅಂದ್ರೆ ಸ್ವಲ್ಪ ಇನ್ನೂ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ನೋಡ್ಕೊಡೋ ಪ್ರಯತ್ನವನ್ನು ಮಾಡೋಣ. ಇದು ನಮ್ದೇನಿದೆ, ಇದು ನಮ್ ಇಸ್ರೇಲು, ಹೌದಾ? ಇಲ್ಲಿ ನೋಡಿ, ಇದು ಗಾಜಾ ಸ್ಟ್ರಿಪ್, ಇದು ಲೆಬನಾನು, ನೆಕ್ಸ್ಟ್ ಇದು ಇರಾನು, ಹೌದಾ? ನೆಕ್ಸ್ಟ್ ಏನ್ ಗೊತ್ತಾ, ಇರಾಕು, ಲೆಬನಾನು, ಇಸ್ರೇಲು, ನೆಕ್ಸ್ಟ್ ಏನ್ ಗೊತ್ತಾ ಹಮಾಸ್, ಹೌದಾ? ಯೆಮೆನ್, ಹೌದೀಸ್. ನಿಮ್ಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳಿದಾನೆ. ಇರಾಕ್ ಅಲ್ಲಿ ಏನ್ ಗೊತ್ತಾ, ಅಸಫ್ ಅಲ್ ಹಕಕ್ ಅಂತ ಇದೆ, ಕಿತಾಬ್ ಮತ್ತು ಬಾದ್ರಾ ಆರ್ಗನೈಸೇಷನ್ ಇದೆ. ಲೆಬನಾನ್ ಹಿಜಬುಲ್ಲಾ, ನೋಡಿ ಹಿಜಬುಲ್ಲಾ ಲೆಬನಾನ್ ಅಲ್ಲಿ ಕಂಡು ಬರ್ತಾರೆ. ಇಸ್ರೇಲ್ ವಿತ್ ಸಿಂಕಿಂಗ್ ಡಿಸ್ಟೆನ್ಸ್ ಅಂತ ಇದೆ. ಗಾಜಾದಲ್ಲಿ ಹಮಾಸ್ ಗ್ರೂಪ್ ಮತ್ತು ಇಸ್ಲಾಮಿಕ್ ಜಿಹಾದಿಸ್ಟ್ ಗಳು ಕಂಡು ಬರ್ತಾರೆ. ಯೆಮೆನ್ ನಲ್ಲಿ ಹೌತಿಸ್ ಗಳು ಕಂಡು ಬರ್ತಾರೆ. ಇಷ್ಟು ನಿಮಗೆ ಅಟ್ ಲೀಸ್ಟ್ ಬೇಸಿಕ್ಸ್ ಆದ್ರೂ ಗೊತ್ತಿರ್ಬೇಕು ನಿಮಗೆ, ಎಲ್ಲೆಲ್ಲಿ ಏನಿದೆ ಅನ್ನೋದು ಗೊತ್ತಿರ್ಲಿ. ಇರಾಕ್ ಅಲ್ಲಿ ಏನಿದೆ, ಯಾಕಂದ್ರೆ ಯೆಮೆನ್, ಹೌತಿಸ್, ಗಾಜಾ, ಹಮಾಸ್ ಮತ್ತು ಲೆಬನಾನ್, ಹೆಬಜುಲ್ಲಾ ಮತ್ತು ಇರಾಕ್ ಮತ್ತು ಅರಬ್ ಅಲ್ ಹಕ್ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಬಿಡ್ತಾನೆ ನಿಮಗೆ. ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸೊ ನೀವೇನ್ ಮಾಡಿ ಅಂತಂದ್ರೆ ಇದನ್ನ ನೆನ್ಪಿಡೋ ಪ್ರಯತ್ನವನ್ನು ಮಾಡಿ. ಇಲ್ಲಿ ಇರಾನ್ ಇದೆ, ಇಲ್ಲಿ ಏನ್ ಗೊತ್ತಾ ಇಸ್ರೇಲ್ ಇದೆ. ಎರಡು ಏನ್ ಮಾಡ್ತವೆ, ಕಾದಾಡ್ತಾ ಇದಾವೆ. ಇಸ್ರೇಲ್ ತನ್ನ ಸರ್ವೈವಲ್ಕ್ಕಾಗಿ ಏನ್ ಮಾಡ್ತಾ ಇದೆ, ಕಾದಾಡ್ತಾ ಇದೆ. ಇರಾನ್ ತನ್ನ ಮುಸ್ಲಿಂ ಡಾಮಿನೆನ್ಸ್ ಅನ್ನ ನಾನು ತೋರಿಸ್ಬೇಕು, ಐ ಆಮ್ ಎ ಬಾಸ್ ಅಂತ ತೋರಿಸ್ಬೇಕು ಅನ್ನೋದು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬಹುದು. ಇಷ್ಟು ನಿಮಗೆ ಗೊತ್ತಿರ್ಲಿ. ಈಗ ಇಸ್ಫಹಾನ್, ಫೋರ್ದೋ ಮತ್ತು ನಡ್ಜಾನ್ ನಂತಹ ಪರಮಾಣು ಘಟಕಗಳಿವೆ. ನಿಮಗೆ ಕ್ವಶನ್ಸ್ ಕೇಳಬಹುದು. ಇಸ್ಫಹಾನ್, ಫೋರ್ದೋ ಮತ್ತು ಯಾವ್ದಿದು ನಡ್ಜಾನ್ಗಳಲ್ಲಂತಹ ಈ ಪ್ರದೇಶಗಳು, ಯಾವ ಪ್ರದೇಶಗಳು ಇದಕ್ಕೆ ಯಾವ್ದಕ್ಕೆ ಪ್ರಸಿದ್ಧಿಯಾಗಿದೆ ಅಂದಾಗ ಈ ಪರಮಾಣು ಘಟಕಗಳೇನದಾವಲ್ಲ, ಪರಮಾಣು ಘಟಕಗಳಿಗೆ ಪ್ರಸಿದ್ಧವಾಗಿದೆ. ವೆರಿ ಇಂಪಾರ್ಟೆಂಟ್, ಓಕೆನಾ? ನೆಕ್ಸ್ಟ್ ಈ ನೋಡಿ, ಇಲ್ಲಿ ಈ ಜಿಯೋಗ್ರಾಫಿಕಲ್ ಲೊಕೇಶನ್ ನೋಡ್ಬೇಕಾಗತ್ತೆ, ಇರಾನ್ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಏನಾಗತ್ತಂದ್ರೆ ಅದರಲ್ಲಿ ಸುತ್ತಮುತ್ತಲ ಪ್ರದೇಶಗಳನ್ನು ನೋಡ್ಬೇಕಾಗತ್ತೆ. ಇಲ್ಲಿ ಗೋಲನ್ ಹೈಟ್ ಅಂತ ಬರ್ತದೆ, ಗಾಜಾ ಸ್ಟ್ರಿಪ್ ಅಂತ ಬರ್ತದೆ, ಈಸ್ಟ್ ಜೆರುಸಲೇಮ್ ಅಂತ ಬರ್ತದೆ. ಇಷ್ಟು ಗೊತ್ತಿರ್ಲಿ. ಎಟ್ ದ ಸೇಮ್ ಟೈಮ್ ನೀವು ಏನನ್ ಗೊತ್ತಾ, ಈಗ PC ಮತ್ತು PSI ಎಕ್ಸಾಮ್ ಏನ್ ಕ್ವಶನ್ಸ್ ಕೇಳ್ತಾನೆ, ಇರಾನ್ ಅದು ಇದ ಅಂತ ತಿಳ್ಕೊಳ್ಳಿ. ಇರಾನ್ನ ರಾಜಧಾನಿ ಯಾವುದು, ಹೌದಾ? ಟೆಹರಾನ್. ಇರಾನ್ನ ಕರೆನ್ಸಿ ಯಾವುದು, ಇರಾನ್ನ ಯಾವುದು ಅಂತಾರಾಷ್ಟ್ರೀಯ ನಿಲ್ದಾಣ ಯಾವುದು? ಈ ರೀತಿ ಕ್ವಶನ್ಸ್ ಅನ್ನ ನಿಮಗೆ ಕ್ವಶನ್ಸ್ ಕೇಳುವ, ಸಿಂಪಲ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಎಟ್ ದ ಸೇಮ್ ಟೈಮ್ ಇಸ್ರೇಲ್ ನ ಏನಾಗತ್ತಂದ್ರೆ, ಇಸ್ರೇಲ್ ನ ನೋಡೋದು ಇಂಪಾರ್ಟೆಂಟ್ ಏನಿದೆ ಅಂತಾರೆ, ಇಸ್ರೇಲ್ ಏನಿದೆ, ಇಸ್ರೇಲ್ ನ ದೇಶದ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ ಕೇಳ್ಬಹುದು. ಕರೆನ್ಸಿ ಯಾವ್ದು ಅಂತ ಕ್ವಶನ್ಸ್ ಕೇಳಬಹುದು. ಎಟ್ ದ ಸೇಮ್ ಟೈಮ್ ಏನ್ ಗೊತ್ತಾ, ಐರನ್ ಡೋಮ್ ಅಂತ ಬಹಳ ಫೇಮಸ್ ಇದೆ ಅವ್ರದ್ದು. ಐರನ್ ಡೋಮ್ ನಮ್ದು ಯಾವ್ದು S-400 ಯಾವ ರೀತಿ ಇದೆ, ಅವ್ರದ್ದು ಡಿಫೆನ್ಸ್ ಸಿಸ್ಟಮ್ ಐರನ್ ಡೋಮ್ ಅಂತ ಇದೆ, ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಜೊತೆಗೆ ಅವ್ರದ್ದು ಡಿಫೆನ್ಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳುವ ಸಾಧ್ಯತೆ ಇರ್ತದೆ. ಜೊತೆಗೆ ಗೋಲನ್ ಹೈಟ್ ಬರ್ತದೆ, ಗೋಲನ್ ಹೈಟ್ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಜೊತೆ ಮೆಡಿಟೇರಿಯನ್ ಸಿ ಬಗ್ಗೆ ಏನ್ ಗೊತ್ತಾ, ಮೆಡಿಟೇರಿಯನ್ ಸುತ್ತುವರಿದ ಪ್ರದೇಶಗಳನ್ನ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಇಷ್ಟು ಒಂದು ಇರಾನ್ ಬಗ್ಗೆ ನೀವು ಪೊಲಿಟಿಕಲ್ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ರಿ. ಇರಾನ್ ರಾಜಧಾನಿ ಯಾವುದು, ಕರೆನ್ಸಿ ಯಾವುದು, ಹಾಳು ಮುಳುವೆಲ್ಲ. ಎಟ್ ದ ಸೇಮ್ ಇಸ್ರೇಲ್ದು ಜಿಯೋಗ್ರಫಿಕಲ್ ಲೊಕೇಶನ್ಸ್ ಮತ್ತೆ ಹಿಸ್ಟ್ರಿನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ರಿ. ಸೊ ಇದ್ರ ಬಗ್ಗೆ ನಿಮ್ಗೆ ಇಷ್ಟು ಬೇಸಿಕ್ಸ್ ಗೊತ್ತಿದ್ರೆ ದರ್ ಇಸ್ ಮೋರ್ ದೆನ್ ಇನಫ್ ಅಂತ ಅನ್ಕೋತೀನಿ. ಇಷ್ಟು ಈ ಮ್ಯಾಪಿಂಗ್ ಏರಿಯಾವನ್ನು ಸ್ವಲ್ಪ ನೀಟಾಗಿ ಮಾಡೋ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಕಚ್ಚಾ ದರ 8ರಷ್ಟು ಏರಿಕೆ.
ಕಚ್ಚಾ ತೈಲ ದರ 8% ಏರಿಕೆ, ಹರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಣಿಕೆ ಅಡ್ಡಿಯಾಗಬಹುದು. ಇದು ಕೂಡ ಏನಾಗಿದೆ ಅಂದ್ರೆ ನ್ಯೂಸ್ ಅಲ್ಲಿ ಇದೆ, ವೆರಿ ಇಂಪಾರ್ಟೆಂಟ್ ನೋಡಿ. ಸ್ಟ್ರೇಟ್ ಆಫ್ ಹರ್ಮುಜ್ ಅಂತ ಕರಿತೀವಿ. ಇಲ್ಲಿ ಏನಿದೆ ಅಂದ್ರೆ ಯಾವುದರ ನಡುವೆ ಇದೆ? ಇದು ಇರಾನ್, ಇದು ಒಮಾನ್, ಈ ಎರಡರ ನಡುವಂತ ಸ್ಟ್ರೈಟ್ ಆಫ್ ಹರ್ಮುಜ್. ಇದು ಏನಾಗಿದೆ ಅಂತಾರೆ, ಇಲ್ಲಿ ಏನಾಗಿದೆ ಗೊತ್ತಾ, ಈ ಎಲ್ಲಾ ರಾಷ್ಟ್ರಗಳೇನಾಗಿದೆ ಇದ್ರೆ ಈ ಕಚ್ಚಾ ತೈಲಗಳನ್ನು ಉತ್ಪಾದಿಸುವ ರಾಷ್ಟ್ರಗಳಿವೆಲ್ಲ. ಇದು ಕುವೈತ್, ಬಹರೇನು, ಕತಾರು, ಸೌದಿ ಅರೇಬಿಯಾ, UAE. ಈ ಎಲ್ಲಾ ಉತ್ಪಾದನೆ ಏನ್ ಮಾಡಿದ್ವಿ ಪರ್ಷಿಯನ್ ಗಲ್ಫ್ ಮೂಲಕ ಏನಾದ್ರೆ ನೆಕ್ಸ್ಟ್ ಗಲ್ಫ್ ಆಫ್ ಒಮಾನ್ ಬಂದು ಅರಬಿಯ ಸಮುದ್ರ ಮತ್ತು ಏಷ್ಯಾ ರಾಷ್ಟ್ರಗಳಿಗೆ ನಮ್ಮ ಆಯಿಲ್ ಸಪ್ಲೈ ಆಗ್ಬೇಕಂತಂದ್ರೆ ಈ ಸ್ಟ್ರೇಟ್ ಆಫ್ ಹರ್ಮುಜ್ ಇಂಪಾರ್ಟೆಂಟ್ ಇದೆ. ಆದರೆ ನಿಮ್ಗೆಲ್ಲ ಗೊತ್ತಿದೆ ಇರಾನ್ ಮತ್ತು ಇಲ್ಲಿರುವಂತ ಇಸ್ರೇಲ್ ಏನಾಗ್ತಾ ಇದ್ರೆ, ಇರಾನ್ ಮತ್ತು ಇಸ್ರೇಲ್ಗಳೇನಾಗ್ತಾ ಇದ್ದಾರೆ ಕಾನ್ಫ್ಲಿಕ್ಟ್ಸ್ ಅಲ್ಲಿ ಈಗ ಬರ್ತಾ ಇದಾವೆ. ಹಿಂಗಾಯ್ತಂದ್ರೆ ಇನ್ ಕೇಸ್ ಇರಾನ್ ಈ ಸ್ಟ್ರೇಟ್ ಆಫ್ ಹರ್ಮುಜ್ ಅನ್ನ ಏನ್ ಮಾಡಿತ್ತಂದ್ರೆ ಅದನ್ನ ಸ್ಟಾಪ್ ಮಾಡ್ಬಿಡ್ತದೆ, ಲಾಕ್ ಮಾಡ್ಬಿಡ್ತಂದ್ರೆ ಈ ಬರುವಂತಹ ಎಲ್ಲಾ ಕ್ರೂಡ್ ಆಯಿಲ್ಸ್ ಏನಾದ್ರು ಬಂದಾಗ್ಬಿಡ್ತದೆ. ಬಂದೈತಂದ್ರೆ ಆಟೋಮೆಟಿಕ್ ಏನಾಗತ್ತಂದ್ರೆ ತೈಲ ಬೆಲೆಗಳ ಬೆಲೆಗೆ ಏನಾಗುತ್ತೆ 8 ಎಷ್ಟಾಗಿದೆ ಇದು ಜಾಸ್ತಿನೂ ಆಗ್ಬೋದು. ನೆಕ್ಸ್ಟ್ ಇದು ಒಂದು ಕಾನ್ಸೆಪ್ಟ್. ಇದು ಸ್ಟ್ರೇಟ್ ಆಫ್ ಹರ್ಮುಜ್ ಈ ಕೆಳಗಿನ ಯಾವ ಎರಡು ಪ್ರದೇಶಗಳನ್ನ ಕನೆಕ್ಟ್ ಮಾಡ್ತಂದಾಗ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್ ಅನ್ನ ಕನೆಕ್ಟ್ ಮಾಡುತ್ತೆ. ಒಂದು ಇನ್ ದ ಸೇಮ್ ಟೈಮ್ ಸ್ಟ್ರೇಟ್ ಆಫ್ ಹರ್ಮುಜ್ ಯಾವ ಎರಡು ದೇಶಗಳ ನಡುವೆ ಇದೆ ಅಂತಂದ್ರೆ ಒಮಾನ್ ಮತ್ತು ಇರಾನ್ ನಡುವೆ. ಇದು ಗೊತ್ತಿರ್ಲಿ, ಹೌದಾ? ನೆಕ್ಸ್ಟ್ ನೋಡಿ, ಈ ಅರೇಬಿಯನ್ ಸಮುದ್ರವನ್ನು ಭಾರತ, ಇದು ನಮ್ಮ ಪ್ರೀತಿಯ ಭಾರತ ಇದೆ ನೋಡಿ, ನಮ್ಮ ಪ್ರೀತಿಯ ಭಾರತ ತೋರಿಸ್ತಾ ಇದೆ ಇಲ್ಲಿ, ಹೌದಾ? ಇರಾನ್ ನಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಚಬಹಾರ್ ಪೋರ್ಟ್ ಅನ್ನ ನಾವೇನ್ ಮಾಡ್ತಾವಿ, ಚಾಬಹಾರ್ ಪೋರ್ಟ್ ಅನ್ನ ನಾವು ಡೆವಲಪ್ ಮಾಡ್ತಾ ಇದೀವಿ. ಯಾಕೆ? ನಾವು ಪಾಕಿಸ್ತಾನನ್ನ ಓವರ್ಕಮ್ ಮಾಡಿ ಡೈರೆಕ್ಟ್ ನಾವೇನಾಗುತ್ತೆ ಏಷ್ಯಾ ರಾಷ್ಟ್ರಗಳಿಗೆ ನಾವೇನ್ ಮಾಡ್ಬೇಕಾಗಿದೆ, ನಮ್ಮ ವಸ್ತುಗಳನ್ನು ಸಾಗಣೆ ಮಾಡೋ ದೃಷ್ಟಿಕೋನದಿಂದ ನಾವು ಚಾಬಹಾರ್ ಪೋರ್ಟ್ ಅನ್ನ ಇರಾನ್ ಅಲ್ಲಿ ಡೆವಲಪ್ ಮಾಡ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್, ಅದನ್ನ ಕೂಡ ನೆನ್ಪಿಡೋ ಪ್ರಯತ್ನವನ್ನು ಮಾಡ್ರಿ. ಸೊ ಈ ಜಿಯೋಗ್ರಾಫಿಕಲ್ ಲೊಕೇಶನ್ಸ್ ಮೇಲೆ ನೀವು ಕ್ವಶನ್ಸ್ ಕೇಳೋ ಸಾಧ್ಯತೆ ಇರ್ತದೆ. ಅಂಡ್ ಈ ತೈಲ ಬೆಲೆಗೆ ಬಂದಾಗ ನಿಮ್ಗೆ ಜಸ್ಟ್ ಇನ್ನೊಂದು ನೋಡಿ, ಈ ಬ್ರಂಟ್ ಪ್ರೈಸ್ ಅಂತ ಬರ್ತದೆ. ಬ್ರಂಟ್ ಪ್ರೈಸು ನೆಕ್ಸ್ಟ್ ಏನಾಗತ್ತಂದ್ರೆ ಅಮೆರಿಕನ್ ಪ್ರೈಸ್ ಅಂತ ಬರ್ತದೆ. ಈ ಎರಡು WTI ಪ್ರೈಸ್ ಅಂತ ಬರ್ತದೆ. ಈ ಎರಡೂ ಪ್ರದೇಶಗಳು ಯಾವ ಪ್ರದೇಶಗಳಲ್ಲಿ ಉತ್ಪಾದನೆ ಆಗ್ತವೆ ಅವರು ಡಾಮಿನೆಂಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಈ ಕಚ್ಚಾ ತೈಲಗಳ ಬೆಲೆಯನ್ನ ಏನ್ ಮಾಡ್ತಾರೆ ಅಂದ್ರೆ ನಿರ್ಧಾರ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ಏನಾಗತ್ತಂದ್ರೆ ಈ ಬೆಲೆಗಳು ಏರಿಳಿತಗಳು ಆಗ್ತಾ ಇರ್ತದೆ. ಸೊ ಸ್ಟೇಟ್ ಆಫ್ ಹರ್ಮುಜ್ ಇಂಪಾರ್ಟೆಂಟ್ ಇದೆ. ಎಲ್ಲಿಂದ ನಾವು ಯಾವ ಪ್ರದೇಶಗಳಲ್ಲಿ ತೈಲ ಅತಿ ಹೆಚ್ಚು ಉತ್ಪಾದನೆ ಆಗ್ತೀವಿ, ಜೊತೆಗೆ ಅದು ಪ್ರೈಸ್ಗಳು ಹೆಂಗ್ ನಿರ್ಧಾರ ಆಗ್ತದೆ ಅದು ಒಂದು. ಎಟ್ ದ ಸೇಮ್ ಟೈಮ್ ನಮ್ಮ ಭಾರತಕ್ಕೆ ಬಂದ ನಾವು ಸ್ಟ್ರಾಟಜಿಕ್ ರಿಸರ್ವ್ ಅಂತ ನಾವು ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದೀವಿ. ಅಂದ್ರೆ ನಾವ್ ಏನು ನಮ್ಮ ತೈಲ ಬೆಲೆಗಳನ್ನ 6 ಮಂತ್ ಆಗುವವರೆಗೆ ನಾವೇನ್ ಮಾಡ್ತಾ 6 ಮಂತ್ಗೆ ಆಗುವಷ್ಟು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ರಿಸರ್ವ್ ಕ್ರಿಯೇಟ್ ಮಾಡ್ತಾ ಇದೀವಿ. ಅದನ್ನ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಕರಿತಾ ಇದೀವಿ. ಅದನ್ನ ಯಾವ್ಯಾವ ಪ್ರದೇಶದಲ್ಲಿ ಮಾಡ್ಕೊಂಡಿದ್ರಿ ಅದನ್ನ ಕಮೆಂಟ್ ಮಾಡಿ ಹೇಳಿ. ನೀವು ಇದನ್ನ ನೋಡಿದಾಗ ನಮ್ ಕರ್ನಾಟಕದಲ್ಲೇ ಇದೆ, ಅದು ಇಂಪಾರ್ಟೆಂಟ್. ಕರ್ನಾಟಕ ಮತ್ತು ಇನ್ನೊಂದು 2 ಕಡೆ ಇದೆ. ನೀವೇನ್ ಮಾಡಿ ಅಂತಂದ್ರೆ ಯಾವ ಪ್ರದೇಶದಲ್ಲಿ ಭಾರತ ಸರ್ಕಾರ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಏನ್ ಮಾಡ್ತಾ ಇದ್ರೆ ನಾವೇನ್ ಮಾಡ್ತಾ ಇದೀವಿ, ರಚನೆ ಮಾಡ್ತಾ ಇದೀವಿ, ಪ್ರದೇಶಗಳನ್ನ ಇದು ಮಾಡ್ಕೊತಾ ಇದೀವಿ. ಅದ್ರ ಬಗ್ಗೆ ನೀವು ಏನ್ ಮಾಡ್ಬೇಕಾಗತ್ತೆ, ನೆನ್ಪಿಡ್ಬೇಕಾಗತ್ತೆ. ಇಂಪಾರ್ಟೆಂಟ್ ಇದೆ, ಅದನ್ನ ನೆನ್ಪಿಡೋ ಪ್ರಯತ್ನ ಮಾಡಿ. ಓಕೆ, ಇಷ್ಟು ಬೇಸಿಕ್ಸ್ ಗೊತ್ತಿದೆ. ಜಿಯೋಗ್ರಾಫಿಕಲ್ ಲೊಕೇಶನ್ ಏನು, ಯಾವ ಹರ್ಮುಜ್ ಜಲಸಂಧಿ ಎಲ್ಲಿ ಕಂಡು ಬರ್ತದೆ, ಅದು ಯಾವ್ಯಾವ ದೇಶಗಳ ನಡುವೆ, ಯಾವ 2 ವಾಟರ್ ಬಾಡಿಗಳನ್ನ ಕನೆಕ್ಟ್ ಮಾಡುತ್ತೆ, ಅಷ್ಟು ನಿಮ್ಗೆ ಗೊತ್ತಿದ್ರೆ ದರ್ ಇಸ್ ಅ ಮೋರ್ ದೆನ್ ಇನಫ್ ಅಂತ ಅನ್ಕೋತೇನೆ. ನೆಕ್ಸ್ಟ್ ನೋಡ್ರಿ, ಜಾಗತಿಕ ನವೋದ್ಯಮದಲ್ಲಿ ಬೆಂಗಳೂರಿಗೆ 14ನೇ ಸ್ಥಾನ ಅಂತ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಸೂಚ್ಯಂಕನ ಮಾಡ್ಕೊಂಡಿವಿ. ಇದನ್ನ ಲಾಸ್ಟ್ ಟೈಮ್ ಎಷ್ಟಿತ್ತು, 20ನೇ ಸ್ಥಾನದಲ್ಲಿ ಇತ್ತು. ಈಗ 14ನೇ ಸ್ಥಾನ ಜಂಪ್ ಹೊಡೆದಿವಿ, 14ನೇ ಸ್ಥಾನದಲ್ಲಿ ಜಂಪ್ ಹೊಡೆದಿವಿ. ಇದನ್ನ ಬಿಟ್ರೆ ಭಾರತದ ಯಾವ ಪ್ರದೇಶಗಳು ಇದರಲ್ಲಿ ಸ್ಥಾನ ಪಡೆದುಕೊಂಡು ನೋಡ್ಕೊಂಡಾಗ 29ನೇ ಸ್ಥಾನದಲ್ಲಿ ದೆಹಲಿ, 29ನೇ ಸ್ಥಾನದಲ್ಲಿ ದೆಹಲಿ ಇದೆ, ದೆಹಲಿ. ಮತ್ತು 40ನೇ ಸ್ಥಾನದಲ್ಲಿ ಮುಂಬೈ ಇದೆ, ಮುಂಬೈ. ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಒಂದೇದು, ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ತೆಗೆದುಕೊಂಡಾಗ ಈ ಪಟ್ಟಿಯನ್ನು ಯಾರು ಮಾಡ್ತಾರೆ ಅಂದ್ರೆ ಸ್ಟಾರ್ಟ್ ಆಫ್ ಜಿನೋಮ್ ಅನ್ನೋ ಒಂದು ಸಂಸ್ಥೆ ಇದೆ, ಜಿನೋಮ್. ಈ ಸ್ಟಾರ್ಟ್ ಆಫ್ ಜಿನೋಮ್ ಎಂಬ ಸಂಸ್ಥೆ ಏನ್ ಮಾಡುತ್ತಂದ್ರೆ ಎವ್ರಿ ಇಯರ್ಸ್ ಪ್ಯಾರಿಸ್ ನಲ್ಲಿ ಸಮ್ಮೇಳನ ನಡೆಸ್ತದೆ. ಪ್ಯಾರಿಸ್ ನಲ್ಲಿ ಒಂದು ಸಮ್ಮೇಳನ ಆಯೋಜನೆ ಮಾಡ್ತದೆ. ಸಮ್ಮೇಳನವನ್ನ ಆ ಸಮ್ಮೇಳನದಲ್ಲಿ ಏನ್ ಮಾಡತ್ತಂದ್ರೆ ಇದನ್ನ ಬಿಡುಗಡೆ ಮಾಡ್ತದೆ. ಈ ಸಾರಿ ಸಮ್ಮೇಳನಕ್ಕೆ ನಮ್ಮ ಐಟಿ ಮಿನಿಸ್ಟರ್ ಆದಂತಹ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ ಇದಕ್ಕೆ ಅಲ್ಲಿ ಕರ್ನಾಟಕದಿಂದ ಅವ್ರು ಭಾಗವಹಿಸಿದ್ರಲ್ಲಿ ಇದು ಒಂದು. ಈ ನವೋದ್ಯಮ ಸ್ಥಾನದಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ಕರ್ನಾಟಕ, ಇದು ಬೆಂಗಳೂರಿನ 14ನೇ ಸ್ಥಾನದಲ್ಲಿ, ನೆಕ್ಸ್ಟ್ 29ನೇ ಸ್ಥಾನದಲ್ಲಿ ದೆಹಲಿ, 40ನೇ ಸ್ಥಾನದಲ್ಲಿ ಮುಂಬೈ ಇದೆ.
ಇಷ್ಟು ನಿಮಗೆ ನೆನಪಿಡುವ ಪ್ರಯತ್ನ ಮಾಡಿ. ಹಾಗಾದ್ರೆ ಫಸ್ಟ್ ಯಾವ್ದಂದ್ರೆ ಸಿಲಿಕಾನ್ ವ್ಯಾಲಿ ಇದೆಯಲ್ಲ, ಸಿಲಿಕಾನ್ ವ್ಯಾಲಿ ಫಸ್ಟ್, ನ್ಯೂಯಾರ್ಕ್ ಸೆಕೆಂಡ್ ಇದೆ. ಮೂರನೇ ಸ್ಥಾನದಲ್ಲಿ ಯಾವ್ದಿದೆ ಅಂತಂದ್ರೆ ಮೂರನೇ ಸ್ಥಾನದಲ್ಲಿ ಲಂಡನ್. ಸಿಲಿಕಾನ್ ವ್ಯಾಲಿ, ನ್ಯೂಯಾರ್ಕ್ ಅಂಡ್ ಲಂಡನ್, ಈ ಮೂರು ಪ್ರದೇಶಗಳು ಮೊದಲ 3 ಸ್ಥಾನಗಳನ್ನು ಪಡೆದುಕೊಂಡಿವೆ. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಇದರ ಬಗ್ಗೆ ಭಾರತ ನಮ್ಮ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿ? 14ನೇ ಸ್ಥಾನದಲ್ಲಿ. ವೆರಿ ಇಂಪಾರ್ಟೆಂಟ್. ಫಸ್ಟ್ ಸೆಕೆಂಡ್ ಭಾರತ ಡೆಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂಡ್ ಯಾವ ಸಂಸ್ಥೆ ಇದನ್ನು ಮಾಡ್ತದೆ, ಇಷ್ಟು ನೆನ್ಪಿಟ್ಟುಕೊಂಡ್ರೆ ನಿಮ್ಗೆ ಮೋರ್ ದೆನ್ ಇನಫ್. ಇದನ್ನ ಯಾವ ಕ್ಷೇತ್ರದ ಮೇಲೆ ನಾವು ಅನ್ಕೊಂಡಾಗ ಯಾವ ರೀತಿ ಯಾವ ನವೋದ್ಯಮ ಕ್ಷೇತ್ರವನ್ನು ಹೇಗೆ ನಿರ್ವಹಣೆ ಮಾಡ್ತೀವಿ, ಯಾವ ರೀತಿ ಹೂಡಿಕೆ ಮಾಡ್ತೀವಿ, ಯಾವ ರೀತಿ ಮಾರುಕಟ್ಟೆ ತಲುಪಿಕೆಯನ್ನು ಮಾಡ್ತೀವಿ, ಪ್ರತಿಭೆ ಮತ್ತು ಕೌಶಲ್ಯಯುತ ಜನರನ್ನು ಹೇಗೆ ನಾವು ಪ್ರೊವೈಡ್ ಮಾಡ್ತೀವಿ, ಈ ಎಲ್ಲದರ ಮಾನದಂಡದ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ನವೋದ್ಯಮ ಸೂಚ್ಯಂಕವನ್ನ ನಾವು ರಿಲೀಸ್ ಮಾಡ್ತೀವಿ. ಅದರಲ್ಲಿ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು 14ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದನ್ನ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನೋಡಿ, ರೂಪಾಯಿ ಮೌಲ್ಯ 59 ಪೈಸೆ ಕುಸಿತ ಅಂತ ಕ್ವಶನ್ಸ್ ಅನ್ನ ಕೇಳಿದ್ದೇನೆ. ಹಾಗಾದ್ರೆ ರೂಪಾಯಿ ಮೌಲ್ಯ ಅಂದ್ರೆ ಏನಿದು ರೂಪಾಯಿ ಮೌಲ್ಯ ಅಂತಂದ್ರೆ? ಈ ರೂಪಾಯಿ ಮೌಲ್ಯ ಕುಸಿತ ಅಂತಂದ್ರೆ ವಿದೇಶಿ ಕರೆನ್ಸಿಗಳಾದಂತಹ ಡಾಲರ್ ಇರ್ಲಿ, ಹೌದಾ, ಪೌಂಡ್ ಇರ್ಲಿ ಅಥವಾ ರೂಬಿ ಇರ್ಲಿ, ಇತರ ಕರೆನ್ಸಿಗಳನ್ನು ವಿದೇಶಿ ಕರೆನ್ಸಿಗೆ ಹೋಲಿಕೆ ಮಾಡಿದಾಗ ನಮ್ಮ ರೂಪಾಯಿ ಮೌಲ್ಯ ಎಷ್ಟಿದೆ ಅಂತ ತಿಳಿದುಕೊಳ್ಳುವುದೇ ರೂಪಾಯಿ ಮೌಲ್ಯ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, $1ಗೆ ರೂಪಾಯಿ ಮೌಲ್ಯ ಎಷ್ಟಿದೆ ಅಂತ ಹೇಳಿದ್ರೆ 85 ರುಪೀಸ್ ಇದೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ಡಾಲರು 85 ರುಪೀಸ್ಗೆ ಸಮ ಅಂತ ಹೇಳ್ತೀವಿ. ಅದನ್ನೇ ರೂಪಾಯಿ ಮೌಲ್ಯ ಅಂತ ನಾವು ಕರಿತೀವಿ. ಇದು ಎಷ್ಟಾಗಿದೆ ಅಂತಂದ್ರೆ 86.1 ಆಗಿದೆ ಇವತ್ತು. 86.11 ಏನಾಗಿದೆ ರೂಪಾಯಿ. $1ಗೆ ನಾವು 86 ರುಪೀಸ್ ಕೊಡ್ಬೇಕಾಗತ್ತೆ. ದಿಸ್ ಇಸ್ ರೂಪಾಯಿ ಮೌಲ್ಯ. ಹಾಗಾದ್ರೆ ನಿಮ್ ಕಾನ್ಸೆಪ್ಟ್ ಏನಂದ್ರೆ ಈ ರೂಪಾಯಿ ಮೌಲ್ಯವನ್ನ ಅಪಮೌಲ್ಯೀಕರಣ ಅಂತ ಕರಿತೀವಿ. ಅಪಮೌಲ್ಯೀಕರಣ. ಹಂಗಂದ್ರೆ ರೂಪಾಯಿ ಮೌಲ್ಯ ಅಪೀಕರಣ ಅಂದ್ರೆ ರೂಪಾಯಿ ವ್ಯಾಲ್ಯೂವನ್ನ ಕಡಿತಗೊಳಿಸುವುದು. ಕಡಿತ ಯಾವಾಗ ಮಾಡಿವಿ ಅಂತಂದ್ರೆ ನಾವು ಭಾರತದಲ್ಲಿ ಒಟ್ಟು 3 ಬಾರಿ ರೂಪಾಯಿಯನ್ನು ಅಪಮೌಲ್ಯೀಕರಣ ಮಾಡ್ಕೊಂಡಿವಿ. ಯಾವಾಗಂದ್ರೆ 1949ರಲ್ಲಿ, 1949ರಲ್ಲಿ ಒಂದನೇದು, 1966ರಲ್ಲಿ ಮತ್ತು 1991ರಲ್ಲಿ. ಈ 3 ಸಾರಿ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ 1966, 1949 3 ಸಾರಿನ ರೂಪಾಯಿವನ್ನ ಡಿವ್ಯಾಲ್ಯೂಯೇಷನ್ ಮಾಡ್ಕೊಂಡಿವಿ. ನಿಮಗೆ ಇದು ನಿಮ್ ಬುಕ್ ಅಲ್ಲಿ ಇರ್ತದೆ. ಕ್ವಶನ್ ಏನ್ ಕೇಳ್ತಾನೆ ಗೊತ್ತಾ? ಈ ರೂಪಾಯಿ ಮೌಲ್ಯವನ್ನ ಕಡಿತಗೊಳಿಸುವುದರಿಂದ, ಡಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ರಫ್ತಿನ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತೆ, ಆಮದಿನ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತೆ, ಭಾರತದ ರೂಪಾಯಿಯ ಮೌಲ್ಯವನ್ನ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದೇ ನಿಮ್ಗೆ ಅಪ್ಲಿಕೇಶನ್ ಆಫ್ ಕ್ವಶನ್ಸ್ ಬರ್ತದೆ. ಇತ್ತೀಚಿನ ಕ್ವಶನ್ ಪೇಪರ್ಸ್ ಅಲ್ಲಿ ನೀವು ಎಕನಾಮಿ ಬುಕ್ ಅಲ್ಲಿ ಏನಿದೆ ಅಂತಂದ್ರೆ ವಾಟ್ ಈಸ್ ಡಿವ್ಯಾಲ್ಯೂಯೇಷನ್, ವಾಟ್ ಈಸ್ ದ ಪ್ರೊಸೆಸ್ ಆಫ್ ಡಿವ್ಯಾಲ್ಯೂಯೇಷನ್, ಎಷ್ಟು ಸರಿ ಡಿವ್ಯಾಲ್ಯೂಯೇಷನ್ ಆಗಿದೆ, 49 ಅಲ್ಲಿ ಆಗಿದೆ, 66ರಲ್ಲಿ ಆಗಿದೆ, ನೆಕ್ಸ್ಟ್ ನಂಬರ್ 91 ಇರ್ತದೆ. ನಮ್ ಎಕ್ಸಾಮಿನರ್ ಕ್ವಶನ್ ಪೇಪರ್ ಇಲ್ಲಿ ಕೇಳ್ತಾ ಇದ್ದಾನೆ ಗೊತ್ತಾ? ಈ ರೂಪಾಯಿಯನ್ನು ಅಪಮೌಲ್ಯಕರಗೊಳಿಸುವುದರಿಂದ, ರೂಪಾಯಿಯನ್ನು ಡಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಇಂಪೋರ್ಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗತ್ತೆ, ರೂಪಾಯಿನ ಯಾವ ರೀತಿ ಸ್ಟ್ರೆಂಥೆನ್ ಮಾಡ್ತೀವಿ, ಈ ಎಲ್ಲದರ ಬಗ್ಗೆ ಇದನ್ನ ಅಪ್ಲಿಕೇಶನ್ ಆಫ್ ಪಾರ್ಟ್ ಏನ್ ಮಾಡ್ತಾನಂತಂದ್ರೆ ಇದನ್ನ ಕ್ವಶನ್ ಅಲ್ಲಿ ಕೇಳ್ತಾನೆ ನಿಮಗೆ. ಇದು ಒಂದು. ಎಟ್ ದ ಸೇಮ್ ಟೈಮ್ ನಾನು ಸ್ವಲ್ಪ ಇನ್ನೊಂದ್ ಸಾರಿ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಕೇಳ್ತೇನೆ. ಸೊ ಯಾಕೆ ಹೇಳ್ತೇನೆ, ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ರೂಪಾಯಿಯನ್ನ ಡಿಮಾನಿಟೈಸೇಷನ್ ಅಂತ ಕರಿತೀವಿ. ಡಿಮಾನಿಟೈಸೇಷನ್ ಅಂದ್ರೆ ಏನು? ಡಿಮಾನಿಟೈಸೇಷನ್ ಅಂತಂದ್ರೆ ರೂಪಾಯಿಯನ್ನು ಹಿಂದೆ ತಗೊಳ್ಳೋದು, ಡಿಮಾನಿಟೈಸೇಷನ್ ಮಾಡೋದು. ಇದನ್ನ ಎಷ್ಟು ಸಾರಿ ಮಾಡ್ಕೊಂಡಿವಿ ನಾವು? ಇದನ್ನು ಕೂಡ 3 ಸಾರಿ ಮಾಡ್ಕೊಂಡಿವಿ. 1946ರಲ್ಲಿ ಮಾಡ್ಕೊಂಡಿವಿ ಫಸ್ಟ್ ಡಿಮಾನಿಟೈಸೇಷನ್, 1946, 1978 ಮತ್ತು 2016ರಲ್ಲಿ ನಮ್ಮ ಮೋದಿ ಸಾಹೇಬರು ಮಾಡಿದ್ದಾರೆ. ನಿಮ್ಗೆ ಇನ್ನೊಂದ್ಸಾರಿ ಕ್ಲಿಯರ್ ಕಟ್ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಏನ್ ಗೊತ್ತಾ, ಡಿವ್ಯಾಲ್ಯೂಯೇಷನ್ ಬೇರೆ, ಡಿಮಾನಿಟೈಸೇಷನ್ ಬೇರೆ. ಹೌದಾ? ಈ ಎರಡರ ನಡುವೆ ಸ್ಪಷ್ಟ ಚಿತ್ರಣ ಗೊತ್ತಿರಲಿ. ಡಿವ್ಯಾಲ್ಯೂಯೇಷನ್ 3 ಸಾರಿ ಆಗಿದೆ ಅಂಡ್ ಡಿಮಾನಿಟೈಸೇಷನ್ ಕೂಡ 3 ಸಾರಿ ಆಗಿದೆ. ಈ ಎರಡನ್ನ ನೆನ್ಪಿಡಿ. ಇದ್ರ ಇಂಪ್ಯಾಕ್ಟ್ ಏನಾಗತ್ತೆ? ಈಗ ನಾವು ಡಿಮಾನಿಟೈಸೇಷನ್ಸ್ ಇಂಪ್ಯಾಕ್ಟ್ ಏನ್ ಹೇಳ್ತಾ ಇದ್ರು ಗೊತ್ತಾ? ನಾವು ಡಿಜಿಟಲ್ ಪೇಮೆಂಟ್ ಕಡೆಗೆ ಹೋಗಿದ್ದೀವಿ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ನಾವು ಸ್ಟ್ರೆಂಥೆನ್ ಮಾಡ್ತಾ ಇದೀವಿ. ಎಟ್ ದ ಸೇಮ್ ಟೈಮ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ರೂಪಿ ಕರೆನ್ಸಿಯಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಕಾರ್ಡ್ ಕರೆನ್ಸಿ ಕಡೆ ನಾವು ಹೋಗ್ತಾ ಇದೀವಿ. ಗ್ಲೋಬಲೈಸೇಷನ್ ಆಫ್ ಕರೆನ್ಸಿ ಮಾಡ್ತಾ ಇರೋದು ಸರ್ಕಾರದ ವಾದ. ಹೌದಾ?
ಈ ರೂಪಿ ಡಿವ್ಯಾಲ್ಯೂಯೇಷನ್ ಅಂತಂದಾಗ ನಮ್ಮ ಬ್ಯಾಲೆನ್ಸ್ ಅನ್ನು, ನಮ್ಮ ರಫ್ತನ್ನ ನಾವ್ ಏನ್ ಮಾಡ್ಕೊಳ್ಳೋದು, ರಫ್ತನ್ನು ಮತ್ತು ಆಮದನ್ನು ಬ್ಯಾಲೆನ್ಸ್ ಮಾಡಿ ನಮ್ಮ ರೂಪಿಯ ಮೌಲ್ಯವನ್ನು ಹೆಚ್ಚು ಮಾಡಕ್ಕೆ ಮಾಡುವಂತ ಕ್ರಮವೇ ಏನಾಗುತ್ತೆ, ರೂಪಾಯಿ ಅಪಮೌಲ್ಯೀಕರಣ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನು ಏನ್ ಮಾಡಿದ್ರೆ ಎಕನಾಮಿಯನ್ನು ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಈ ಎಕನಾಮಿ, ರೂಪಾಯಿ ಡಿವ್ಯಾಲ್ಯೂಯೇಷನ್ ಅಂದ್ರೆ ಏನು, ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು, ಹೌದಾ, ಡಿಮಾನಿಟೈಸೇಷನ್ ಅಂದ್ರೆ ಏನು, ಯಾಕೆ ಇದನ್ನ ಮಾಡ್ತೀವಿ, ಇದ್ರ ಇಂಪ್ಯಾಕ್ಟ್ ಏನು, ಅವೆಲ್ಲವನ್ನ ನೀವೇನ್ ಮಾಡಿ ಅಂತಂದ್ರೆ ನೆನ್ಪಿರೋ ಪ್ರಯತ್ನವನ್ನು ಮಾಡಿ. ಹೇಗೆ ರೂಪಾಯಿಯನ್ನು ಹೆಂಗ್ ಮ್ಯಾನೇಜ್ ಮಾಡ್ತೀವಿ ನಾವು, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಮೂಲಕ ಮಾಡ್ತೀವಿ, ಅಥವಾ ಫ್ಲೋಟಿಂಗ್ ಎಕ್ಸ್ಚೇಂಜ್ ಮೂಲಕ ಮಾಡ್ತೀವಿ, ಅದ್ರ ಮ್ಯಾನೇಜಿಂಗ್ ಎಕ್ಸ್ಚೇಂಜ್ ರೇಟ್ ಕೂಡ ಮಾಡ್ತೀವಿ. ಇದ್ರ ಜೊತೆಗೆ ನೀರ್ ಮತ್ತು ರೀರ್ ಅಂತ ಕಾನ್ಸೆಪ್ಟ್ ಬರ್ತವೆ. ನೀರ್ ಮತ್ತು ರೀರ್ ಅಂತ ಎರಡು ಕಾನ್ಸೆಪ್ಟ್ ಬರ್ತವೆ. ಈ ಕಾನ್ಸೆಪ್ಟ್ ಅಂದ್ರೆ ಏನು, ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಇದೆ, ಇವೆಲ್ಲದರ ಬಗ್ಗೆ ನೀವು ಹೋಮ್ವರ್ಕ್ ಮಾಡ್ಬೇಕಾಗತ್ತೆ. ನೀವೇನ್ ಮಾಡಿ ಗೊತ್ತಾ, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ನೆಕ್ಸ್ಟ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ನೆಕ್ಸ್ಟ್ ಜೊತೆಗೆ ನೀರ್ ಅಂದ್ರೆ ಏನು, NRR ನೀರ್ ಕಾನ್ಸೆಪ್ಟ್ ಏನು, ಮತ್ತು ರೀರ್ ಏನು, ಈ ಎಲ್ಲದರ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ಇದನ್ನ ಸ್ವಲ್ಪ ಅಧ್ಯಯನ ಮಾಡೋ, ದಿಸ್ ಹೋಮ್ವರ್ಕ್ ಫಾರ್ ಯು, ಇದನ್ನ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಎಷ್ಟು ಮಾಡ್ಬೋದಲ್ವಾ, ಯಾಕಂದ್ರೆ ಇವ್ ಎಲ್ಲ ಇಂಟರ್ರಿಲೇಟೆಡ್ ಟಾಪಿಕ್ಸ್ ಅದಾವೆ. ಇಂಟರ್ರಿಲೇಟೆಡ್ ಟಾಪಿಕ್ಸ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಅಲ್ಲೇ ಓದಿದ್ರೆ ನಿಮ್ಗೆ ಈಸಿಯಾಗಿ ನೆನಪಿಡಬಹುದು. ಓಕೆ, ನೆಕ್ಸ್ಟ್ ನೋಡಿ, ವಿಮಾನ ಅಪಘಾತ ತನಿಖಾ ಸಂಸ್ಥೆ, ತನಿಖಾ ಬ್ಯೂರೋ ಅಂತ ನಾವು ಒಂದು ನೆಕ್ಸ್ಟ್ ಟಾಪಿಕ್ ಅನ್ನು ತೆಗೆದುಕೊಂಡಿವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್ ಅಲ್ಲಿ ಕ್ರಾಶ್ ಆಗಿ ಏನಾಗಿದೆ, 250 ಅಧಿಕ ಜನರು ಏನಾಗಿದ್ದಾರೆ ಅಂದ್ರೆ ತೀರ್ಕೊಂಡಿರೋ ಘಟನೆ ನಿಮ್ಗೆಲ್ಲ ಗೊತ್ತಿದೆ. ನಾನು ನಿನ್ನೆ ಟಾಪಿಕ್ ಅಲ್ಲಿ ಏನ್ ಮಾತಾಡಿದ್ದಂದ್ರೆ, ಈಗ ದೇಶದಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಯಾವ್ಯಾವು, ಅವುಗಳ ಕೇಂದ್ರ ಕಚೇರಿಗಳು ಎಲ್ಲಿದೆ, ಜೊತೆಗೆ ಏವಿಯೇಷನ್ ಸೆಕ್ಟರ್ ನಮ್ದು ಎಷ್ಟು ಇಂಪಾರ್ಟೆಂಟ್ ಇದೆ ನಮಗೆ, ಮತ್ತು ಈ ವಿಮಾನಗಳನ್ನು ತಯಾರಿಸುವ ಸಂಸ್ಥೆಗಳು ಮತ್ತು ಅದರ ಕೇಂದ್ರ ಕಚೇರಿಗಳು ಎಲ್ಲಿವೆ, ಜೊತೆಗೆ ವಿಮಾನಯಾನವನ್ನ ನಾವು ಉತ್ತೇಜನ ಮಾಡಲು 2014 ತಂದ ಉಡಾನ್ ಯೋಜನೆ ಮತ್ತು 2016 ತಂದ ರಾಷ್ಟ್ರೀಯ ನಾಗರಿಕ ಯಾನ ನೀತಿ, ಮತ್ತು ನೆಕ್ಸ್ಟ್ ನಾವೇನ್ ಮಾಡ್ಕೊಂಡಿದ್ರೆ ಕೃಷಿ ಉಡಾನ್ ನೀತಿ. ಈ ಎಲ್ಲದರ ಕುರಿತು ನಾನು ನಿನ್ನ ಟಾಪಿಕ್ ಅಲ್ಲಿ, ನಿನ್ನ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ನಾವೇನ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡಿವಿ. ನಾನು ಏನೆಲ್ಲಾ ಮಾತಾಡ್ತಾ ಇದ್ದೀನಿ, ಈ ವಿಡಿಯೋ ಆದ್ಮೇಲೆ ನಿಮಗೆ ಡಿಸ್ಕ್ರಿಪ್ಷನ್ ಏನಾಗುತ್ತೆ ಅಂದ್ರೆ ಒಂದು ಡಿಟೇಲ್ ಡಾಕ್ಯುಮೆಂಟ್ ಸಿಗುತ್ತೆ, ಒಂದು ರಿವಿಷನ್ ಡಾಕ್ಯುಮೆಂಟ್ ಸಿಗುತ್ತೆ, ಇನ್ನೊಂದ್ ಏನಾಗುತ್ತೆ ಅಂದ್ರೆ ಒಂದು ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ಇದೆ. ಹಾಗಾದ್ರೆ ಈಗ ಮೊನ್ನೆ ಏನಾಯ್ತು, ಅಹಮದಾಬಾದ್ ಏರ್ ಕ್ರಾಶ್ ಆಯ್ತು. ಆ ಕ್ರಾಶ್ ಮಾಡಕ್ಕೆ ಅಪಘಾತವಾಯ್ತು, ಅದಕ್ಕೆ ತನಿಖೆ ಮಾಡಕ್ ನಾವೇನ್ ಮಾಡ್ಕೊಂಡ್ವಿ ಅಂದ್ರೆ ಒಂದು ಸಂಸ್ಥೆಯನ್ನ ರಚನೆ ಮಾಡ್ಕೊಂಡಿವಿ. ಅದೇ ವಿಮಾನ ಅಪಘಾತ ತನಿಖಾ ಬ್ಯೂರೋ ಅಂತ ಕರಿತೀವಿ. ಇದು ಯಾವಾಗ ರಚನೆ ಆಯ್ತು ಅಂತ ನಾವು ತೆಗೆದುಕೊಂಡಾಗ, ಇದು ಯಾವಾಗ ರಚನೆ ಆಯ್ತು ಅಂದ್ರೆ 2012ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 2012ರಲ್ಲಿ ರಚನೆ ಮಾಡ್ತೀವಿ. ಒಂದೇದು, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ತೆಗೆದುಕೊಂಡಾಗ ನ್ಯೂ ಡೆಲ್ಲಿ ಇದೆ. ಇದರ ಮುಖ್ಯ ಕಾರ್ಯ ಏನಂತಂದ್ರೆ ಈ ಅಪಘಾತಗಳನ್ನ ತನಿಖೆ ಮಾಡುವುದೇ ಇದರ ಮುಖ್ಯ ಕಾರ್ಯ. ನೆಕ್ಸ್ಟ್ ಇದು ಯಾವ ಮಿನಿಸ್ಟ್ರಿ ಒಳಗಡೆ ಬರ್ತದೆ ಅಂತ ತೆಗೆದುಕೊಂಡು ನೋಡಿದಾಗ ಇದು ನಾಗರಿಕ ವಿಮಾನಯಾನ ಏನು ಗೊತ್ತಾ, ಮಂತ್ರಾಲಯದಲ್ಲಿ ಅಥವಾ ಸಚಿವಾಲಯದಲ್ಲಿ ಇದು ಬರ್ತದೆ. ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕು. ಈ ವಿಮಾನಯಾನ ಅಪಘಾತ ಸಂಸ್ಥೆ ಬ್ಯೂರೋ LAIAIB ಅಂತ ಕರಿತೀವಿ. 2012ರಲ್ಲಿ ರಚನೆ ಆಯಿತು. ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ನಾಗರಿಕ ವಿಮಾನಯಾನ ಅಡಿಯಲ್ಲಿ ಬರ್ತದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ವಿಮಾನಗಳು ಅಥವಾ ಏವಿಯೇಷನ್ ಸೆಕ್ಟರ್ ಅಪಘಾತವಾದಾಗ ಅದನ್ನ ತನಿಖೆ ಮಾಡಿ ಹೋದ್ರೆ ಇದರ ಮುಖ್ಯ ಉದ್ದೇಶ ಅನ್ನೋದು ನಿಮ್ಗೆ ಗೊತ್ತಿರ್ಲಿ. ಓಕೆನಾ, ಇಷ್ಟು ಬೇಸಿಕ್ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನೋಡಿ, ಜಾರಿ ನಿರ್ದೇಶನಾಲಯ, ಇದನ್ನ ಫೇಮಸ್ ಆಗಿ ಇಡಿ ಅಂತ ಕರಿತೀವಿ. ಇಡಿ, ಹೌದಾ, ಇನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂತ ಕರಿತೀವಿ. ಹೌದಾ, ಈ ಇನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಏನಿದೆ ಅಂದ್ರೆ ಇತ್ತೀಚೆಗೆ ಏನಾಗಿದೆ, ನಮ್ ಸಿದ್ದರಾಮಯ್ಯ ಸಾಹೇಬರು ತನಿಖೆ ಮಾಡೋದಕ್ಕಾಗ್ಲಿ ಬೇರೆ ಬೇರೆ ರಾಜಕೀಯ ಕಾರಣಗಳಿಂದ ಸಾಕಷ್ಟು ನಿಮಗೆ ನ್ಯೂಸ್ ಇರ್ತದೆ. ನೀವೇನ್ ಮಾಡಿ ಅಂತಂದ್ರೆ ಈ 3 ಸಂಸ್ಥೆಗಳನ್ನ ನೀವು ಯಾವಾಗ್ಲೂ ಅಧ್ಯಯನ ಮಾಡಿ. ಇಡಿ ಒಂದು, CBI ಒಂದು, ನೆಕ್ಸ್ಟ್ ನಮ್ದು ಲೋಕಾಯುಕ್ತ ಮತ್ತು ಲೋಕಪಾಲ್, ಹೌದಾ, ನೆಕ್ಸ್ಟ್ ಇಂಟರ್ಪೋಲ್. ಈ ಸಂಸ್ಥೆಗಳನ್ನ ಏನ್ ಮಾಡಿ ಅಂದ್ರೆ ಹೋಮ್ವರ್ಕ್ ಮಾಡೋ ಪ್ರಯತ್ನವನ್ನು ಮಾಡಿ. ಏನ್ ಹೋಮ್ವರ್ಕ್ ಅಂದ್ರೆ ಇವುಗಳ ಉದ್ದೇಶವನ್ನು ಯಾವಾಗ ರಚನೆ ಮಾಡ್ಕೊಂಡಿವಿ ಏನು ಅಂತ ಅಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನೋಡಿ, ಈ ಇಡಿಯನ್ನ 1947ರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಣಕಾಸಿನ ವಿನಿಮಯವನ್ನ ನಿಯಂತ್ರಣ ಮಾಡಕ್ಕೆ ನಾವೇನ್ ಮಾತ್ರ ಒಂದು ಘಟಕವಾಗಿ ನಾವೇನ್ ಮಾಡ್ತೀವಿ, ಸ್ಥಾಪನೆ ಮಾಡ್ತೀವಿ. ಆದ್ರೆ 1957ರಲ್ಲಿ ಅಂದ್ರೆ ಮೊದಲೇನ್ ಮಾಡತ್ತಂದ್ರೆ ಇದನ್ನ ಹಣಕಾಸಿನ ನಿಯಂತ್ರಣ ಘಟಕ ಅಂತಿದ್ದು, ಅದನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂತ ನಾವು ಮನೋನಾಮಕರಣ ಮಾಡ್ತೀವಿ. ಯಾವಾಗ 1957ರಲ್ಲಿ. ಎಷ್ಟು ನೆನಪಿಡುವ ಪ್ರಯತ್ನವನ್ನು ಮಾಡ್ರಿ.
ಇದರ ಕೆಲಸ ಏನಂತಂದ್ರೆ, ಇದರ ನೋಡಲ್ ಏಜೆನ್ಸಿ ಯಾರಂತಂದ್ರೆ ರೆವೆನ್ಯೂ ಡಿವಿಷನ್ ಆಫ್ ಮಿನಿಸ್ಟ್ರಿ ಆಫ್ ಏನು ಗೊತ್ತಾ, ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, ರೆವೆನ್ಯೂ ಡಿವಿಷನ್ ಇರೋದಕ್ಕೆ ಇದರ ಅಂಡರ್ಲಿ ಬರ್ತದೆ. ಇಷ್ಟು ನಿಮಗೆ ಗೊತ್ತಿಡುವ ಪ್ರಯತ್ನ ಮಾಡ್ರಿ. ಎಟ್ ದ ಸೇಮ್ ಟೈಮ್ ಇದರ ಕೆಲಸ ಮುಖ್ಯ ಕಾರ್ಯ ಏನಂತಂದ್ರೆ, ಇದು ಫೇಮಾ ನೋಡಿ, ಇಲ್ಲಿ ನೋಡಿ ಫೇಮಾ ಆಕ್ಟ್ ಬರ್ತದೆ. ಫೇಮಾ ಆಕ್ಟ್ 1999 ಒಂದೇದು. ಎಟ್ ದ ಸೇಮ್ ಟೈಮ್ ಆಗತ್ತಂದ್ರೆ ಈ PMLA ಆಕ್ಟ್ ಅಂತ ಕರಿತೀವಿ. PMLA ಆಕ್ಟ್ 2002, 2003 ಅಂಡ್ ಮೂರನೇದು ಏನಿದೆ ಅಂತಂದ್ರೆ FEOA ಕಾಯ್ದೆ. ಇದು ಯಾವಾಗ ಜಾರಿಗೆ ಬರ್ತಂದ್ರೆ 2008ರಲ್ಲಿ ಇದು ಜಾರಿ 2018ರಲ್ಲಿ ಇದು ಜಾರಿಗೆ ಬರ್ತದೆ. 2018ರಲ್ಲಿ ಈ ಮೂರರ ಕಾಯ್ದೆಗಳನ್ನ, ಈ ಕಾಯ್ದೆಯ ಉದ್ದೇಶಗಳನ್ನ ಜಾರಿಗೊಳಿಸುವ ಕೆಲಸವೇ ಇಡಿಯ ಕೆಲಸವಾಗ್ತದೆ. ಇದನ್ನ ಈ PMLA ಆಕ್ಟ್ ಅಂತಂದ್ರೆ ಏನು, ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ, PMLA ಆಕ್ಟ್ ಬಹಳಷ್ಟು ಫೇಮಸ್ ಇದೆ. ನಮ್ಗೆ ಎಲ್ಲಿಂದ ಪವರ್ ಬಂದಿದ್ರೆ PMLA ಆಕ್ಟ್ ಇಂದ ನಮಗೆ ಪವರ್ ಬಂದಿದೆ ಅಂತ ಹೇಳ್ತಾರೆ. 2002, 2003ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ PMLA ಆಕ್ಟ್ ಜಾರಿಗೆ ತಂತೀವಿ. ಈ ಕಾಯ್ದೆ ಅಡಿಯಲ್ಲಿ ಏನಾಗುತ್ತೆ, ಇಡಿ ಕೆಲಸ ಮಾಡ್ತಿರ್ತದೆ. ಇಷ್ಟು ಬೇಸಿಕ್ಸ್ ನಿಮ್ಗೆ ಗೊತ್ತಿದ್ರೆ ಅದು ಯಾವಾಗ ಸ್ಥಾಪನೆ ಆಯ್ತು, ಯಾವ ಕಾಯ್ದೆ ಮೂಲಕ ಅದು ಅಧಿಕಾರವನ್ನು ಪಡೀತದೆ, ಅದರ ಕೇಂದ್ರ ಕಚೇರಿಯಲ್ಲಿದೆ, ಮತ್ತೆ ಅದರ ಪವರ್ಸ್ ಏನಂದ್ರು ಇಷ್ಟು ತಿಳ್ಕೊಂಡ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಇಷ್ಟಕ್ಕಿಂತ ಜಾಸ್ತಿ ನನಗೆ ಬೇಕಾಗಿಲ್ಲ. ಇಲ್ಲ ಜೊತೆಗೆ ನಿಮ್ ಹೋಮ್ವರ್ಕ್ ಹೇಳಿದೀನಿ, ಇಡಿ ಜೊತೆಗೆ CBI, ನಮ್ ಲೋಕಪಾಲ್, ಲೋಕಾಯುಕ್ತ ಮತ್ತು ಇಂಟರ್ಪೋಲ್ ಗಳನ್ನ ನೀವೇನ್ ಮಾಡಿ ಅಂತಂದ್ರೆ, ಈ ಇಂಥ ಯಾವ ತನಿಖಾ ಸಂಸ್ಥೆಗಳದ ನ್ಯಾಷನಲ್ ಲೆವೆಲ್ ಅಲ್ಲಿ, ಆ ತನಿಖಾ ಸಂಸ್ಥೆಗಳ ಬಗ್ಗೆ ನೀವೇನ್ ಮಾಡಿ ಸ್ವಲ್ಪ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಸಾರಂಗಪಾಣಿ ಗಣಿಗಾರಿಕೆಗೆ ಅಷ್ಟು. ಓಕೆ, ಸಾರಂಗಪಾಣಿ ಇದು ಎಲ್ಲಿದೆ ಅಂತಂದ್ರೆ, ಸಾರಂಗಪಾಣಿಯಲ್ಲಿ ಗಣಿಗಾರಿಕೆ ಮಾಡಕ್ಕೆ ರಾಜ್ಯ ಸರ್ಕಾರ ಇದನ್ನು ಮಾನ್ಯತೆ ಕೊಟ್ಟಿದೆ ಎಂಬ ಅಂಶವನ್ನ ನಾವೇನ್ ಮಾಡಿದ್ವಿ. ಈ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಏನು ಆಗಿದ್ರೆ ನಾವು ಗಣಿಗಾರಿಕೆ ಅವಕಾಶ ಮಾಡಿ ಕೊಡ್ತಾ ಇದೀವಿ. ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದ್ರೆ, ಈ ಪ್ರದೇಶದಲ್ಲಿ ಈ ನಿಮಗೆ ಬಂಕಾಪುರ ಏನಿದೆ ಅಂದ್ರೆ, ಬಂಕಾಪುರ ಚಿಂಕಾರ ಅಭಯಾರಣ್ಯ ಗೊತ್ತಿದೆ ನಿಮಗೆ, ಕ್ವಶನ್ಸ್ ಕೇಳಿದಾನೆ ಇದನ್ನ. ಚಿಂಕಾರ ಅಭಯಾರಣ್ಯ ಈ ಪ್ರದೇಶದಲ್ಲಿ ಕಂಡು ಬರ್ತದೆ ಒಂದು. ಜೊತೆಗೆ ಎರಡನೇ ಅಂಶ ಇಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ನಿಮಗೆ ಎಕಾಲಜಿಕಲ್ ದೃಷ್ಟಿ ಅಂತಂದ್ರೆ, ಇಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಅಂತ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇಂದ ಆನೆಗಳೇನಾಗತ್ತಂದ್ರೆ, ಆನೆಗಳು ಈ ಪ್ರದೇಶದಲ್ಲಿ ಸಾರಂಗಪಾಣಿ ಗಣಿಗಾರಿಕೆ ಪ್ರದೇಶದಲ್ಲಿ ಆಶ್ರಯವನ್ನು ಪಡೆದುಕೊಳ್ಳಲು ಹೋಗ್ತವೆ. ಈ ಎಕಾಲಜಿಕಲ್ ಎಷ್ಟು ಇಂಪಾರ್ಟೆಂಟ್ ಅದು ನೋಡಿ. ಬಂಕಾಪುರ ಚಿಂಕಾರ ಅಭಯಾರಣ್ಯ ಕೂಡ ಈ ಪ್ರದೇಶದಲ್ಲಿ ಕಂಡು ಬರ್ತದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಆನೆಗಳು ಕೂಡ ಈ ಪ್ರದೇಶಗಳಿಗೆ ಹೋಗ್ತವೆ. ಸೊ ಇದು ಇಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ನೀವು ಇದನ್ನೇನ್ ಮಾಡಿ ಅಂತಂದ್ರೆ, ಇದನ್ನ ಟಚ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತವೆ. ಎಟ್ ದ ಸೇಮ್ ಟೈಮ್ ಇಲ್ಲಿ ಏನಿದೆ ಅಂತಂದ್ರೆ, ನಮ್ಮ ರಾಜ್ಯ ಏನಾಗಿದೆ ಅಂತಂದ್ರೆ, ಈ ಅರಣ್ಯ ಪ್ರದೇಶ ವ್ಯಾಪ್ತಿ ಕುಸಿತದಲ್ಲಿ ಕರ್ನಾಟಕ ಇಡೀ ದೇಶವನ್ನು ತೆಗೆದುಕೊಂಡಾಗ ಅರಣ್ಯ ಪ್ರದೇಶ ಎಲ್ಲೆಲ್ಲಿ ಕುಸಿತ ಉಂಟಾಗ್ತದೆ ಅಂತ ತೆಗೆದುಕೊಂಡಾಗ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ ಅರಣ್ಯ ಕುಸಿತದಲ್ಲಿ ಏನಾಗಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿ. ಹಿಂಗಿಲ್ಲ ನಾವು ಮತ್ತೆ ಗಣಿಗಾರಿಕೆ ಮಾಡಿಕೊಟ್ರೆ ಏನಾಗತ್ತಂದ್ರೆ ಅರಣ್ಯ ಪ್ರದೇಶ ಕಡಿಮೆ ಆಗತ್ತೆ, ಜೀವ ಪರಿಸರಕ್ಕೆ ಹಾನಿ ಆಗತ್ತೆ. ಎಟ್ ದ ಸೇಮ್ ಟೈಮ್ ಪ್ರಾಣಿ ಮತ್ತು ಮಾನವ ಸಂಘರ್ಷ ಹೆಚ್ಚಾಗತ್ತೆ ಅನ್ನೋ ಅಂಶವನ್ನು ಕೂಡ ಏನಾಗ್ತದೆ, ಇದು ನ್ಯೂಸ್ ಅಲ್ಲಿ ಇದೆ. ನೀವು ಇಲ್ಲಿ ಏನ್ ಗೊತ್ತಾ, ಹಾಗಾದ್ರೆ ಗಣಿಗಾರಿಕೆ ಎಂದರೇನು ಇದನ್ನ ನೆನಪಿಡುವ ಪ್ರಯತ್ನವನ್ನು ಮಾಡಿ. ಗಣಿಗಾರಿಕೆ ಎಂದರೇನು ಒಂದೇದು. ಗಣಿಗಾರಿಕೆಯಲ್ಲಿ ಈಗ ಗಣಿಗಾರಿಕೆ ಮತ್ತು ಮೆಟಲರ್ಜಿ ಅಂದ್ರೆ ಏನು ಇದನ್ನ ಅಧ್ಯಯನ ಮಾಡಿ. ಈ ಗಣಿಗಾರಿಕೆಯಿಂದ ಏನೇನು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಒಂದಿದೆ, ಆ ಗಣಿಗಾರಿಕೆ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅದ್ರಲ್ಲಿ ಎಷ್ಟು ಕೋಟಿ ಇದೆ ಅದನ್ನು ಇದು ಯಾಕಂದ್ರೆ UPSC ಪ್ರಿವಿಯಸ್ ಕ್ವಶನ್ ಕೇಳ್ಕೊಂಡಿದ್ದಾನೆ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಬಗ್ಗೆ. ಎಟ್ ದ ಸೇಮ್ ಟೈಮ್ ಗೊತ್ತಾ, ಗಣಿಗಾರಿಕೆ ನಿಯಂತ್ರಣ ಯಾವ ಕಾಯ್ದೆ ಮೂಲಕ ನಿಯಂತ್ರಣ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್. ಅದನ್ನ ನೆನ್ಪಿಡೋ ಪ್ರಯತ್ನ ಮಾಡ್ರಿ. ಈ ಒಂದು ಗಣಿಗಾರಿಕೆಯನ್ನು ಪ್ರಾರಂಭಿಸಲು ಅದ್ರ ರಾಜ್ಯ ಸರ್ಕಾರದ ಅದ್ರ ಕೆಲಸ ಏನು ಮತ್ತು ಕೇಂದ್ರ ಸರ್ಕಾರದ ಪಾಲನೆ ಅದ ನಿಯಂತ್ರಣ ಹೇಗೆ ಮಾಡ್ತವೆ ಅದನ್ನು ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಲಾಸ್ ಗಳನ್ನ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡ್ರಿ. ಎಟ್ ದ ಸೇಮ್ ಟೈಮ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ನೋಡಿದಾಗ ಏನಾಗುತ್ತೆ ಕೇಳಿದಾನಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ನೋಡಿ, ಕಬ್ಬಿಣ ಗಣಿಗಾರಿಕೆ ಮತ್ತು ಮ್ಯಾಂಗನೀಸ್ ಗಣಿಗಾರಿಕೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಆ ಗಣಿಗಾರಿಕೆಗಳು ಮತ್ತು ಹೊಂದಿರುವ ರಾಜ್ಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಈ ಸಿಂಗ್ ಭೂಮ್ ಗಣಿಗಾರಿಕೆ ಮತ್ತು ಎಲ್ಲಿ ಯಾವ ಮತ್ತು ರಾಜ್ಯಗಳನ್ನ
ಚಿನ್ನದ ಹಟ್ಟಿ ಗಣಿಗಾರಿಕೆ ಮತ್ತು ರಾಜ್ಯಗಳನ್ನ. ಈ ರೀತಿಗೆ ಏನ್ ಮಾಡ್ತಾ ಇದ್ರೆ ಫಸ್ಟ್ ಟೈಪ್ ಕ್ವಶನ್ಸ್ ಏನು ಆ ಗಣಿಗಳು ಮತ್ತು ಆ ರಾಜ್ಯಗಳು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬರ್ತಾ ಇತ್ತು. ಸೆಕೆಂಡ್ ಏನ್ ಕ್ವಶನ್ಸ್ ಬರ್ತಾ ಇತ್ತು ಅಂದ್ರೆ ಆ ಗಣಿಗಳನ್ನ ಮತ್ತು ಆ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಮೊನ್ನೆ 2023ರಲ್ಲಿ 24ರಲ್ಲಿ ಏನಾಗಿದೆ ಅಂದ್ರೆ ನಮ್ ಚಿತ್ರದುರ್ಗದಲ್ಲಿ ಒಂದು ಗಣಿ ಫೇಮಸ್ ಇದೆ. ಆ ಚಿತ್ರದುರ್ಗ ತಾಮ್ರಕ್ಕೆ ಏನಾಗುತ್ತೆ ಪ್ರಸಿದ್ಧಿ ಇದೆ. ಆ ಗಣಿಯನ್ನ ಒಂದು ಕ್ವಶನ್ ಅನ್ನ ಕೇಳ್ಕೊಂಡಿದ್ದಾನೆ. ಸೊ ಈ ನಿಟ್ಟಿನಲ್ಲಿ ಒಂದು ಗಣಿಗಾರಿಕೆ ಅಂತ ಬಂದಾಗ ಜಸ್ಟ್ ಅದು ನ್ಯೂಸ್ ಬಂತು, ಆ ನ್ಯೂಸ್ ಎತ್ಕೊಂಡೆ ಅದನ್ನ ತಿಳ್ಕೊಂಡೆ ಅಷ್ಟೇ ಅಲ್ಲ. ಈ ಗಣಿಗಾರಿಕೆ ಮೇಲೆ ಏನ್ PY ಕ್ವಶನ್ಸ್ ಅನ್ನ ಕೇಳಿದ್ದಾನೆ, ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳಿದಾನ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಲಾ ಬಗ್ಗೆ ಕ್ವಶನ್ಸ್ ಕೇಳಿದಾನ, ಅಥವಾ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಬಗ್ಗೆ ಕೇಳ್ಕೊಂಡಿದೆ. ಯಾವ ಬೇಸಿಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ಕೊತಾ ಇದ್ದಾನೆ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ಬೇಕಾಗತ್ತೆ. ಅದನ್ನ ಮಾಡಿ. ಅಟ್ ದ ಸೇಮ್ ಟೈಮ್ ಏನ್ ಮಾಡಿ ಅಂತಂದ್ರೆ ಇದನ್ನ ಕ್ವಶನ್ ಪೇಪರ್ ನೋಡ್ತಾ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದೆ there is more than enough ಅಂತ ಅನ್ಸುತ್ತೆ. ಅದನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಆಗುಂಬೆ ಘಾಟಿ ಭಾರಿ ವಾಹನಗಳ ಸಂಚಾರ ನಿಷೇಧ ಅಂತ ನ್ಯೂಸ್ ಅಲ್ಲಿ ಬಂದಿದೆ. ಫಸ್ಟ್ ನೋಡಿ, ಆಗುಂಬೆ ಘಾಟಿ ಎಲ್ಲಿದೆ? ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇದೆ. ಹೌದಾ? ನಾವೊಂದು ಪದ ಯೂಸ್ ಮಾಡ್ಬಿಟ್ಟೆ ಈಗ, ವೆಸ್ಟರ್ನ್ ಘಾಟ್ಸ್ ಅಂತ. ಹೌದಾ? ವೆಸ್ಟರ್ನ್ ಘಾಟ್ಸ್ ಅಂತ. ಈಗ ನೋಡಿ, ಈ ವೆಸ್ಟರ್ನ್ ಘಾಟ್ಸು ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿದೆ? ಒಂದನೇದು. ಸೆಕೆಂಡು, ಈ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಕಸ್ತೂರಿ ರಂಗನ್ ವರದಿ ಅಂತ ಬರ್ತದೆ, ಕಸ್ತೂರಿ ರಂಗನ್ ವರದಿ. ನೆಕ್ಸ್ಟ್ ಮಾಧವ್ ಘಾಟ್ಗಳ ವರದಿ. ವೆರಿ ಇಂಪಾರ್ಟೆಂಟ್. 2 ವರದಿಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ. ಅದ್ರ ಜೊತೆಗೆ ವೆಸ್ಟರ್ನ್ ಘಾಟ್ಸ್ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ ಅದನ್ನು ಸ್ವಲ್ಪ ಸ್ಟಡಿ ಮಾಡುವ ಪ್ರಯತ್ನವನ್ನು ಮಾಡ್ರಿ. ವೆಸ್ಟರ್ನ್ ಘಾಟ್ಸ್ ಅನ್ನ ಕುರಿತು ಯಾವ ರಾಜ್ಯಗಳಲ್ಲಿ, ಇಡೀ ಭಾರತದ ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಅದನ್ನೊಂದು ಪ್ರಯತ್ನವನ್ನು ಮಾಡ್ರಿ. ಸೊ ವೆಸ್ಟರ್ನ್ ಘಾಟ್ ಬಗ್ಗೆ 360 ಡಿಗ್ರಿ ಏನ್ ಮಾಡಿ ಅಂದ್ರೆ ಪ್ರಿಪರೇಷನ್ ಮಾಡುವ ಪ್ರಯತ್ನವನ್ನು ಮಾಡಿ. ಇಟ್ ದ ಸೇಮ್ ಟೈಮ್ ವೆಸ್ಟರ್ನ್ ಘಾಟ್ ಕುರಿತು, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವ್ಯಾವ ನ್ಯಾಷನಲ್ ಪಾರ್ಕ್ಸ್ ಅದಾವೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವ್ಯಾವ ನ್ಯಾಷನಲ್ ಪಾರ್ಕ್ಸ್ ಅದಾವೆ, ಯಾವ ವೈಲ್ಡ್ ಲೈಫ್ ಸೆಂಚುರಿ ಅದಾವೆ, ಮತ್ತು ಯಾವ ಬಯೋಸ್ಫಿಯರ್ ರಿಸರ್ವ್ ಅದಾವೆ, ಈ ಎಲ್ಲದರ ಬಗ್ಗೆ ಏನ್ ಮಾಡಿ ಅಂದ್ರೆ ಒಂದ್ಸರಿ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡ್ಬೇಕಾಗತ್ತೆ ನೀವು. ಯಾಕಂದ್ರೆ ಕ್ವಶನ್ಸ್ ಬರೋದೇ ಅಲ್ಲಿ. ಹೌದಾ? ಈಗೆಲ್ಲ ಓಲ್ಡ್ ಜಮಾನ ಹೋಯ್ತು. ಈ ಕ್ವಶನ್ಸ್ ಕೇಳ್ಬೇಕಂತಂದ್ರೆ ಈ ಕಸ್ತೂರಿ ರಂಗನ್ ವರದಿ ಮತ್ತು ಮಾಧವ್ ಘಾಟ್ಗಳ ವರದಿ ಬಗ್ಗೆ ಕ್ವಶನ್ಸ್ ಕೇಳಬೇಕಂದ್ರೆ ಆ ವರದಿಗಳನ್ನ ಕೇಳಿ ಸಾಕಾಗ್ಬಿಟ್ಟಿತ್ತು. ಈಗ ಸ್ವಲ್ಪ ಕ್ವಶನ್ಸ್ ಕೇಳಿದ್ರೆ ಆ ವರದಿಗಳ ರಿಕಮೆಂಡೇಶನ್ಸ್ ಬಗ್ಗೆ ಏನ್ ಮಾಡ್ಬೋದು ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಎಷ್ಟು ಪರ್ಸೆಂಟೇಜ್ ಈಕೋ ಸೆನ್ಸಿಟಿವ್ ಝೋನ್ ಘೋಷಣೆ ಮಾಡ್ಬೇಕಂತ ಅನ್ನ ಕಸ್ತೂರಿ ರಂಗಂ ವರದಿ ಇದು ಮಾಡಿದೆ, ರಿಕಮೆಂಡೇಶನ್ಸ್ ಮಾಡಿದೆ. ಮಾಧವ್ ಘಾಟ್ಗಳ ವರದಿ ಎಷ್ಟು ರಿಕಮೆಂಡೇಶನ್ಸ್ ಮಾಡಿದೆ, ಆ ರಿಕಮೆಂಡೇಶನ್ಸ್ ಗಳು ಏನಾಗತ್ತಂದ್ರೆ ನೀವು ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ತದೆ. ಇನ್ನು ಆಗುಂಬೆ ಘಾಟಿ ಅಂತ ಒಂದು ನನಗೆ ಟಾಪಿಕ್ ಬಂದಿದೆ. ಈಗ ಈ ಘಾಟಿಗಳಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ನೋಡಿದಾಗ ರಿಪೀಟೆಡ್ ಆಗಿ ಇದೇ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. ಆ ಘಾಟ್ಗಳನ್ನ ಕೊಡೋದು ಮತ್ತು ಯಾವ ಜಿಲ್ಲೆಗಳಿಗೆ ಸಂಪರ್ಕ ಮಾಡ್ತಾರೆ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೀನಿ. ಇದ್ರ ಡೈರೆಕ್ಟ್ ಹಿಟ್ ಇದೆ. ನೀವು ಕ್ವಶನ್ ಪೇಪರ್ಸ್ 3-4 ಇಯರ್ಸ್ ಕ್ವಶನ್ ಪೇಪರ್ ನೋಡಿದಾಗ ಇದೇ ರೀತಿಯಾಗಿ ಸೇಮ್ ಆಗಿ ಕ್ವಶನ್ಸ್ ಅಲ್ಲಿ ಬಂದಿರ್ತದೆ. ಅದನ್ನ ರಿಪೀಟ್ ಮಾಡುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಚಾರ್ಮುಡಿ ಘಾಟಿಯಲ್ಲಿ ಅಂದ್ರೆ ದಕ್ಷಿಣ ಕನ್ನಡದ ಉಜಿರೆಯನ್ನ ಏನ್ ಮಾಡಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದೊಂದಿಗೆ ಸಂಪರ್ಕ ಕಲ್ಪಿಸುತ್ತದೆ. ಶಿರಡಿ ಘಾಟ್ ಏನ್ ಮಾಡತ್ತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಹಾಸನ ಜಿಲ್ಲೆಯೊಂದಿಗೆ ನಾವೇನು ಸಂಪರ್ಕಿಸ್ತೀವಿ. ಹುಲಿಕಲ್ ಘಾಟ್ ನೋಡಿ ಶಿವಮೊಗ್ಗ ಜಿಲ್ಲೆಯನ್ನ ನಾವು ಉಡುಪಿ ಜಿಲ್ಲೆಯ ಕುಂದಾಪುರನ ಸಂಪರ್ಕ ಮಾಡ್ತೀವಿ. ಆಗುಂಬೆ ಘಾಟ್ ಅನ್ನು ನೋಡಿ ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳನ್ನ ಸಂಪರ್ಕಿಸುತ್ತದೆ. ಈ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿ ಇದನ್ನು ನಾವು ಹೆಚ್ಚಾಗಿ ಪರ್ವತ ಮಳೆ ಅಂತ ಕೂಡ ಇದನ್ನ ಕರಿತೀವಿ. ಇದನ್ನೇ ಕ್ವಶನ್ ಎತ್ತಿ ಹಾಕ್ಬಿಡ್ತಾರೆ ನಿಮಗೆ. ಈ ಕೆಳಗಿನ ಯಾವ ಘಾಟನ್ನ ಪರ್ವತ ಮಳೆ ಅಂತ ಕರಿತೀವಿ ಅಂತ ಕ್ವಶನ್ಸ್ ಕೇಳಿದಾಗ ಆಗುಂಬೆ ಘಾಟು. ನೆನ್ಪಿಡಿ, ಚಾರ್ಮುಡಿ ಘಾಟು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು, ಶಿರಡಿ ಘಾಟು ದಕ್ಷಿಣ ಕನ್ನಡ ಮತ್ತು ಹಾಸನ್, ಹುಲಿಕಲ್ ಘಾಟು ಶಿವಮೊಗ್ಗ ಮತ್ತು ಉಡುಪಿ, ಆಗುಂಬೆ ಘಾಟು ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳನ್ನ ಕನೆಕ್ಟ್ ಮಾಡತ್ತಾನೆ. ಇಷ್ಟು ನೆನ್ಪಿಟ್ರೆ ಸಾಕು. ಇಟ್ ದ ಸೇಮ್ ಟೈಮ್ ಹೋಮ್ವರ್ಕ್ ಏನ್ ಕೊಟ್ಟಿದ್ದೀನಿ, ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನೀವು 360 ಡಿಗ್ರಿಯಲ್ಲಿ ಅಧ್ಯಯನ ಮಾಡಿರಿ. ಯಾಕಂದ್ರೆ 100% ಕ್ವಶನ್ಸ್ ಇರ್ತಾವ. ಒನ್ ಆಫ್ ದ ಫೇವರೇಟ್ ಏರಿಯಾ ಆಫ್ ಎಕ್ಸಾಮಿನರ್ದು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಇದನ್ನ ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಮಾಡ್ಬೋದಾ? ಮತ್ತೆ ಯಾರ್ಯಾರು ನೋಡಿಸಿ ಇದನ್ನೇನ್ ಮಾಡಿ ಅಂತಂದ್ರೆ ಈ 4 ಘಾಟ್ಗಳನ್ನ ಟೈಪ್ ಮಾಡಿ ಕಮೆಂಟ್ ಮಾಡಿ. ಇದರಿಂದ ನಿಮ್ಗೆ ಏನಾಗುತ್ತೆ ಗೊತ್ತಾ, ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಓಕೆ, ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ, ನಿಮ್ಗೆ ಏನೋ ನೆನಪಿಡುತ್ತಾ ಹೋಗ್ತದೆ. ಎಲ್ಲರೂ ಈ 4 ಘಾಟ್ಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, 2ನೇ ವಿಮಾನ ನಿಲ್ದಾಣ ಸ್ಥಳ 15 ದಿನಗಳ ಅಂತಿಮ ಅಂತ ಇದೆ. ನಿಮ್ಗೆಲ್ಲ ಗೊತ್ತಿರದೆ ನಮ್ಗೆ ಏನಾಗಿದೆ ಅಂದ್ರೆ ಆಲ್ರೆಡಿ ನಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ನಮ್ಮ ಹತ್ರ. ಈಗ ನಾವು 2ನೇ ಸೆಕೆಂಡ್ ಏರ್ಪೋರ್ಟ್ ಅನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ರಚನೆ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಇದಕ್ಕೆ ಏನ್ ಕಳಿಸಿದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ನಾವೇನ್ ಮಾಡ್ಕೊಂಡಿದ್ವಿ ಅಂದ್ರೆ ನಾವು ಲೆಟರ್ ಕೊಡಿ. ಯಾಕಂದ್ರೆ ಇವ್ರ ಪರ್ಮಿಷನ್ ಕೊಟ್ರೆ ಮಾತ್ರ ನಾವ್ ಏನಾಗತ್ತೆ ಅಂದ್ರೆ ವಿಮಾನ ನಿಲ್ದಾಣ ಮಾಡಕ್ಕಾಗತ್ತೆ. ಅದಕ್ಕೆ 15 days ವೇಟ್ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಅದನ್ನ ಕೂಡ ನೆನ್ಪಿಡೋ ಪ್ರಯತ್ನವನ್ನು ಮಾಡ್ರಿ.
ನೆಕ್ಸ್ಟ್ ನೋಡಿ, ದೇಶದಲ್ಲಿ ಮೊದಲ ಬಾರಿಗೆ SAF ರಚನೆ ಅಂತ ಹೇಳ್ಕೊಂಡಿವಿ. ಇಲ್ಲಿ ಏನಾಗಿದೆ ಗೊತ್ತಾ, ನಮ್ ಕರಾವಳಿ ಜಿಲ್ಲೆಗಳಿದಾವ್ ನೋಡಿ. ಕರಾವಳಿ ಜಿಲ್ಲೆಗಳಾದಂತಹ ಉತ್ತರ ಕನ್ನಡ, ಉಡುಪಿ ಚಿಕ್ಕಮಂಗ್ಳೂರು, ಚಿಕ್ಕಮಂಗ್ಳೂರು ಅಲ್ಲ, ಉಡುಪಿ, ನಮ್ದು ಯಾವ್ದು ಮಂಗಳೂರು, ಈ ಪ್ರದೇಶದಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಈ ಕೋಮುಗಲಭೆ ಜಾಸ್ತಿ ಆಗ್ತಾ ಇದೆ. ಕೋಮುಗಲಭೆ ಜಾಸ್ತಿ ಆಗ್ತಾ ಇದೆ. ಈ ಕೋಮುಗಲಭೆಯನ್ನ ಹತ್ತಿಕ್ಕುವ ಸಲುವಾಗಿ ನಾವೇನ್ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಇದನ್ನ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ, ದಕ್ಷಿಣ ಕನ್ನಡ DK, ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಕೋಮುಗಲಭೆ ಜಾಸ್ತಿ ಆಗ್ತದೆ. ಅದನ್ನ ನಿಗ್ರಹ ಮಾಡಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು SFA ಒಂದು ಕಾರ್ಯಪಡೆಯನ್ನ, ವಿಶೇಷ ಪಡೆಯನ್ನು ರಚನೆ ಮಾಡ್ಕೊಂಡಿವಿ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಈ ಏಕಗವಾಕ್ಷಿ ಯೋಜನೆ ನೋಡಿ, ಜಸ್ಟ್ ಒಂದು ನೆನಪಿರ್ಲಿ. ಈ ಏಕಗವಾಕ್ಷಿ ಯೋಜನೆ ಅಂತಂದ್ರೆ ಈ ನಮ್ಮ ಗ್ರಂಥಾಲಯಕ್ಕೆ ರಾಜ್ಯ ಸರ್ಕಾರ ಗ್ರಂಥಾಲಯ ಇಲಾಖೆಯು ಪುಸ್ತಕಗಳನ್ನ ಖರೀದಿ ಮಾಡಲು ನಾವೇನ್ ಮಾಡ್ಕೊಂಡಿದ್ದು ಏಕಗವಾಕ್ಷಿ ಸಂಸ್ಥೆ ಯೋಜನೆಯನ್ನ ನಾವು ಜಾರಿಗೆ ತಂದ್ಕೊಂಡಿವಿ. ಅದು ನಮ್ ಯಾವ ಇಲಾಖೆ ಅಂತಂದ್ರೆ ನಮ್ ರಾಜ್ಯ ಸರ್ಕಾರದ ಗ್ರಂಥಾಲಯ ಇಲಾಖೆ ಯೋಜನೆ ಅಡಿ ಬರ್ತದೆ. ಅಷ್ಟು ಗೊತ್ತಿನ ಪ್ರಯತ್ನ ಮಾಡಿ. ಓಕೆ, ನೆಕ್ಸ್ಟ್ ಏಕಗವಾಕ್ಷಿ ಈ ಅಂತರ್ಜಾಲ ತಾಣ ಅಭಿವೃದ್ಧಿಗೆ ಮೈಕ್ರೋಸಾಫ್ಟ್ ಜೊತೆಗೆ ಸಹಯೋಗ ಅಂತ ಇನ್ನೊಂದು ನೀವಿದೆ. ನಾವೇನ್ ಮಾಡ್ತಾ ಕರ್ನಾಟಕ ಉದ್ಯೋಗ ಮಿತ್ರ ಇದು ನಿಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅದೇ ರೀತಿ ನಾವೇನ್ ಮಾಡ್ತಾ ಅಂದ್ರೆ ಮೈಕ್ರೋಸಾಫ್ಟ್ ಜೊತೆಗೆ ಏನ್ ಮಾಡ್ತಾ ಅಂದ್ರೆ ಯಾರದೇ ಇನ್ವೆಸ್ಟ್ಮೆಂಟ್ ಬಂದ್ರು ಕೂಡ ಈ ನಮ್ಮ ರಾಜ್ಯ ಸರ್ಕಾರದ 30 ಇಲಾಖೆಗಳ 100ಕ್ಕೂ ಹೆಚ್ಚು ಯೋಜನೆಗಳ ಏನ್ ಗೊತ್ತಾ ಮಾಹಿತಿಯನ್ನು ಒಳಗೊಂಡ ಏಕೈಕ ತಾಣವನ್ನ ನಾವು ಅಭಿವೃದ್ಧಿಪಡಿಸಲು ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಯೋಜನೆ ಹಾಕೊಂಡಿವಿ. ಅದನ್ನ ಏಕಗವಾಕ್ಷಿ ಅಂತರ್ಜಾಲ ತಾಣ ಅಂತ ಹೇಳ್ತೀವಿ. ಅದನ್ನ ಮೈಕ್ರೋಸಾಫ್ಟ್ ಜೊತೆಗೆ ನಾವೇನ್ ಮಾಡ್ಕೊತಾ ಇದ್ದೀವಿ, ಟೈಅಪ್ ಮಾಡ್ಕೊತಾ ಇದೀವಿ. ವೆರಿ ಇಂಪಾರ್ಟೆಂಟ್. ರಾಜ್ಯ ಸರ್ಕಾರದ 30 ಇಲಾಖೆಗಳ ಬೇರೆ 100ಕ್ಕೂ ಅಧಿಕ ಯೋಜನೆಗಳನ್ನ ಒಂದೇ ವೆಬ್ಸೈಟ್ ಅಲ್ಲಿ ಲಭ್ಯವಾಗಲು ನಾವೇನ್ ಮಾಡ್ತಾ ಇದೀವಿ, ಏಕಗವಾಕ್ಷಿ ಒಂದು ಅಂತರ್ಜಾಲ ತಾಣವನ್ನು ಅಭಿವೃದ್ಧಿ ಪಡಿಸ್ತಾ ಇದೀವಿ. ಅದು ಯಾರ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸ್ತಾ ಅಂದ್ರೆ ಮೈಕ್ರೋಸಾಫ್ಟ್ ಜೊತೆಗೆ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸ್ತಾ ಇದೀವಿ. ದರ್ ಇಸ್ ಅ ಮೋರ್ ದೆನ್ ಎನಫ್. ಎಟ್ ದ ಸೇಮ್ ಟೈಮ್ ನಿಮ್ಗೆಲ್ಲ ಗೊತ್ತಿದೆ ಕ್ವೀನ್ ಸಿಟಿ ಕಾನ್ಸೆಪ್ಟ್ ಇದೆ ನಮ್ಮ ಹತ್ರ. ಈಗ ಕ್ವೀನ್ ಸಿಟಿ 3 ತಿಂಗಳಲ್ಲಿ ಕ್ವೀನ್ ಸಿಟಿಯನ್ನ ಆರಂಭ ಮಾಡ್ತೀವಿ ಅಂತ ಕ್ವಶನ್ಸ್ ಅನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಮಿನಿಸ್ಟರ್ ಅವರು. ಏನಂತ ನಿಮ್ಗೆ ಗೊತ್ತ, ದೊಡ್ಡಬಳ್ಳಾಪುರ ಮತ್ತು ದಾಬಸ್ಪೇಟೆ ಮಧ್ಯದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸರಿಸುಮಾರು 40,000 ಕೋಟಿ ರೂಪಾಯಿದಲ್ಲಿ 40,000 ಕೋಟಿ ರೂಪಾಯಿದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ 40,000 ಕೋಟಿ ರೂಪಾಯಿದಲ್ಲಿ ನಾವು ಒಂದು ಜ್ಞಾನ, ಯೋಗಕ್ಷೇಮ, ನಾವೀನ್ಯತೆ ಎಂಬ ಸಿಟಿಯನ್ನ ನಾವು ಕ್ವೀನ್ ಸಿಟಿಯನ್ನ ಏನ್ ಮಾಡ್ಕೊಂಡು ಅಭಿವೃದ್ಧಿ ಪಡಿಸ್ತಾ ಇದೀವಿ. ಇದನ್ನ ಮಾಡಕ್ಕೆ 3 ತಿಂಗಳಲ್ಲಿ ನಾವು ಇದನ್ನ ಪ್ರಾರಂಭ ಮಾಡ್ತೀವಿ ಅಂತ ಕ್ವಶನ್ಸ್ ಅನ್ನ ಹೇಳ್ಕೊಂಡಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ಕೃತಕ ಬುದ್ಧಿಮತ್ತೆ, ದತ್ತಾಂಶ ವಿಶ್ಲೇಷಣೆ ಮತ್ತು ಹಣಕಾಸು ತಂತ್ರಜ್ಞಾನ ನೆಲೆಗೆ AI ಮತ್ತು ಡಾಟಾ ಮೈನಿಂಗ್, ಇದಕ್ಕೆ ನಾವು 100 ಎಕರೆ ಜಮೀನನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಮೀಸಲಾಗಿ ಇಡ್ತಾ ಇದೀವಿ. ಇಷ್ಟೆಲ್ಲ ಇಂಪಾರ್ಟೆಂಟ್ ನಮಗಿದೆ. ಓಕೆನಾ? ಈ ನಾನು ಇವತ್ತಿನ ಟಾಪಿಕ್ ಅಲ್ಲಿ ಏನೇನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಫಸ್ಟ್ ನಾನು ಮುಖ್ಯವಾಗಿ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ ಅಂತಂದ್ರೆ ಫೈನಾನ್ಸ್ ಕಮಿಷನ್ ವೆರಿ ಇಂಪಾರ್ಟೆಂಟ್ ನಮಗೆ. ಒನ್ ಆಫ್ ದ ಕೋರ್ ಏರಿಯಾ ಆಫ್ ಎಕ್ಸಾಮಿನೇಷನ್ ಇದು. ಇಟ್ ದ ಸೇಮ್ ಟೈಮ್ ವೆಸ್ಟರ್ನ್ ಘಾಟ್ಸ್ ಇದು ವೆರಿ ಇಂಪಾರ್ಟೆಂಟ್. ಅದನ್ನ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಇಟ್ ದ ಸೇಮ್ ಪಂಚಾಯತ್ ರಾಜ್ ಸಿಸ್ಟಮ್ ಇದು ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾವೀನ್ಯತೆ ನವೋದ್ಯಮ ಸೂಚನದಲ್ಲಿ ನಮ್ದು ಬೆಂಗಳೂರು ನವೋದ್ಯಮ ಸೂಚ್ಯಂಕದಲ್ಲಿ 14ನೇ ಸ್ಥಾನವನ್ನು ಪಡ್ಕೊಂಡಿವಿ. ಅದನ್ನು ಕೂಡ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ನಾ ಎಟ್ ದ ಸೇಮ್ ಟೈಮ್ ಈ ಡಿಟೇಲ್ ಡಾಕ್ಯುಮೆಂಟ್ ನಾನು ಏನೆಲ್ಲ ಮಾತಾಡ್ಕೊಂಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಾವು ಏನಾಗಿದೆ ಅಂದ್ರೆ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಮ್ಗೆ ಸಿಗ್ತಾ ಹೋಗುತ್ತೆ. ಅದನ್ನು ರೆಫರ್ ಮಾಡಿ. ಎಟ್ ದ ಸೇಮ್ ಟೈಮ್ 2 pages ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮಗೆ ರಿವಿಷನ್ ಮೆಟೀರಿಯಲ್ ಕೂಡ ಕೊಡ್ತಾ ಇದೀವಿ. ಅದನ್ನು ಕೂಡ ನೀವು ರೆಫರ್ ಮಾಡಬಹುದು. ಅಂಡ್ ಮುಂದಿನ ದಿನಮಾನಗಳಲ್ಲಿ ನಾವೇನ್ ಮಾಡ್ತಾ ಇದ್ರೆ 70 ದಿವಸಗಳ ಡೈಲಿ ಇತ್ತೀಚಿನ 2024, 25 ಮತ್ತು 23ರಲ್ಲಿ ಇತ್ತೀಚಿನ ರೀಸೆಂಟ್ ಡೇಟ್ ಪ್ರಕಾರ ಏನೆಲ್ಲ ಕ್ವಶನ್ ಪೇಪರ್ ಆಗಿದೆ ಆ ಕ್ವಶನ್ಸ್ ಗಳನ್ನ ಅನಲೈಸ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು ನಿಮಗೆ ಅವೆಲ್ಲದರ ಕುರಿತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ 70 days ಸ್ಟಾಟಿಕ್ ರಿವಿಷನ್ ಸೀರೀಸ್ ಅನ್ನು ಕೂಡ ಮಾಡ್ತಾ ಇದೀವಿ. ಅದನ್ನು ಕೂಡ ನೀವು ಅದರಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಈ ಆಪರೇಷನ್ ಯಶಸ್ವಿ ಪ್ರೋಗ್ರಾಮ್ ನಮ್ಮ ಯಶಸ್ಸಿಗೆ ದಾರಿದೀಪ ಆಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.